ಒಂದು ಹಳ್ಳಿಯ ಕಾಲೇಜು ಈ ಮಟ್ಟಕ್ಕೆ ಬೆಳವಣಿಗೆ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು? ಮನೆಗಳಿಗೆಲ್ಲ ಹೋಗಿ ಕೇಳ್ತಾ ಇದ್ವಿ. ಸೊ ಮ್ಯಾನೇಜ್ಮೆಂಟ್ ಹೆಂಗೆ ಸಪೋರ್ಟ್ ಮಾಡುತ್ತೆ ಸರ್? ಮ್ಯಾನೇಜ್ಮೆಂಟ್ ಅಂದರೆ ನಾನು ಹೇಳಿ CITಗೆ ಯಾಕೆ ಬರಬೇಕು ಅಂತ. ಎಸ್ಪೆಷಲಿ ಪಾರ್ಕಿನ್ಸನ್ಸ್ ಪೇಷಂಟ್ಸು, ಆಮೇಲೆ ಆಲ್ಝೈಮರ್ಸ್ ಪೇಷಂಟ್ಸ್ ಬಗ್ಗೆ ರಿಲೇಟೆಡ್ ರಿಸರ್ಚ್ ನಡೀತಾ ಇದೆ. ಸೊ ಇಂಥ ಹಳ್ಳಿಯಲ್ಲಿ ಏನೆಲ್ಲ ಫೆಸಿಲಿಟೀಸ್ ಕೊಡುತ್ತೆ CIT ಅಂತ? ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ ಯಾವ್ದಾರ ಒಂದು ಪ್ರೈವೇಟ್ ನಮ್ಮದೇ ಆದಂಥ 5G ಪ್ರೈವೇಟ್ ನೆಟ್ವರ್ಕ್ ಸೆಟಪ್ ಮಾಡಿದ್ದಂದರೆ ಅದು CIT ಸಂಸ್ಥೆ. ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಕಲ್ಪತರು ನಾಡು ಅಂದರೆ ಅದು ತುಂಬೆಯ ಬೀಡು, ಶೈಕ್ಷಣಿಕ ನಗರ. ತುಮಕೂರು ಜಿಲ್ಲೆಯಿಂದ ಗುಬ್ಬಿ ಅಂತಂದರೆ ತನ್ನದೇ ಆದ ಇತಿಹಾಸವನ್ನು ಸೃಷ್ಟಿಸಿರುವಂತಹ ಗುಬ್ಬಿ 25 ವರ್ಷಗಳಿಂದನೂ ಕೂಡ ವಿಶೇಷವಾದಂತಹ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿರುವಂತಹ ಶ್ರೀ ಚನ್ನಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ನಿರ್ದೇಶಕರಾದಂತಹ ಡಾಕ್ಟರ್ ಸುರೇಶ್ DS ಅವ್ರ ಜೊತೆ ನಾನಿದ್ದೇನೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಪ್ರಸನ್ನ ಅವರು. 25 ವರ್ಷ ಆಯಿತು ಸರ್ ಕಾಲೇಜ್ ಆರಂಭವಾಗಿ. ಏನು ಅನ್ನಿಸ್ತಾ ಇದೆ, ನಿಮ್ಮ ಅನುಭವ ಹೇಗಿದೆ ಸರ್ 25 ವರ್ಷದಲ್ಲಿ? 25 ವರ್ಷದಲ್ಲಿ ಒಂದು ಸಾಧನೆ ಮನೋಭಾವ ನಮ್ಮಲ್ಲಿದೆ. ಯಾಕಂದರೆ ಈಗ 2001ರಲ್ಲಿ ನಾವು ಈ ಸಂಸ್ಥೆನ ಶುರು ಮಾಡಿದ್ವಿ. ಇದು ಮೂಲತಃ ಈ ಶಿಕ್ಷಣ ಸಂಸ್ಥೆ ಶುರು ಮಾಡಿದವರು ನಮ್ಮ ಚೇರ್ಮನ್ರಾದಂಥ ಶ್ರೀ GS ಬಸವರಾಜ್ ಅವರು. ಫಾರ್ಮರ್ MP 5 ಟೈಮ್ಸ್ ನಮ್ಮ ತುಮಕೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿದ್ದವರು. ಆಮೇಲೆ ನಮ್ಮ ಕಾರ್ಯದರ್ಶಿ ಆದಂಥ ಈಗ ಪ್ರೆಸೆಂಟ್ MLA ಆಗಿರುವಂಥ ಶ್ರೀ ಜ್ಯೋತಿ ಗಣೇಶ್ರವರು. ಪ್ಲಸ್ ನಾವು ಎಲ್ಲ ಒಂದು 2001ನಲ್ಲಿ ಅವರಿಬ್ಬರು ಈ ಸಂಸ್ಥೆನ ಶುರು ಮಾಡಿದ್ರು. ಅವತ್ತು ಕೇವಲ 2001ರಲ್ಲಿ 3 ಬ್ರಾಂಚಸ್ ಆಫ್ ಇಂಜಿನಿಯರಿಂಗ್ ಇತ್ತು. ಒಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್. ಫಸ್ಟ್ ಬ್ಯಾಚಲ್ಲಿ 111 ಜನ ವಿದ್ಯಾರ್ಥಿಗಳೊಂದಿಗೆ ಇದು ಸಂಸ್ಥೆ ಶುರುವಾಯಿತು. ಅದಾದಮೇಲೆ 2002ರಲ್ಲಿ 100 ಅಡ್ಮಿಷನ್ ಆಯಿತು. ಅದಾದಮೇಲೆ 2002 ಏಪ್ರಿಲ್ 10ನೇ ತಾರೀಕು ನನಗಿನ್ನೂ ಜ್ಞಾಪಕ ಇದೆ. ಆ ದಿನ ನಾನು ಇಲ್ಲಿ ಡೈರೆಕ್ಟ್ರಾಗಿ, ನಿರ್ದೇಶಕರಾಗಿ ಈ ಸಂಸ್ಥೆನ ಜವಾಬ್ದಾರಿನ ವಹಿಸ್ಕೊಂಡ್ವಿ. ಇವತ್ತು 25 ವರ್ಷ ಒಂದು ಫೌಂಡೇಶನ್ ಡೇ ಅಂತ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಇವತ್ತು ಒಂದು ಸಾರ್ಥಕ ಮನೋಭಾವ ಯಾಕಿದೆ ಅಂದರೆ ಇವತ್ತು ಒಂದು 13,000ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಕ್ಯಾಂಪಸಲ್ಲಿ ಪಾಸ್ಔಟ್ ಆಗಿದ್ದಾರೆ. ಅದರಲ್ಲಿ ಸುಮಾರು 4,000ದಿಂದ 5,000 ಗ್ರಾಮೀಣ ವಿದ್ಯಾರ್ಥಿನಿಯರು ಇದರಲ್ಲಿ ಗ್ರ್ಯಾಜುಯೇಟ್ ಆಗಿದ್ದಾರೆ. ಇದು ಒಂದು ತಾಲೂಕು ಲೆವೆಲಲ್ಲಿ ಆಮೇಲೆ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿರೋದು ಒಂದು ತುಂಬ ಸಂತೋಷಕರ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಕಾಲೇಜುಗಳು ಇವತ್ತು ನಗರದಲ್ಲಿರುವ ಕಾಲೇಜುಗಳೇ ಮುಚ್ಕೊಳ್ತಾ ಇರುವಂಥ ಸ್ಥಿತಿಯಲ್ಲಿ ಒಂದು ಹಳ್ಳಿಯ ಕಾಲೇಜು ಈ ಮಟ್ಟಕ್ಕೆ ಬೆಳವಣಿಗೆ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ? ಈ ಮಟ್ಟಕ್ಕೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಯಾವುದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಇಫ್ ಇಟ್ ಹ್ಯಾಸ್ ಟು ಸಸ್ಟೈನ್ ಫಾರ್ ಎ ಲಾಂಗ್ ಟೈಮ್, ಅಥವಾ 25 ಇಯರ್ಸ್ ಇರ್ಬೋದು, ಇನ್ನೂ 50 ವರ್ಷ ಆಗ್ಬೋದು, 100 ವರ್ಷ ಆಗ್ಬೋದು, ಅಂದರೆ 3 ಪ್ರಮುಖ ಕಾರಣಗಳಿರುತ್ತೆ. ಒಂದು ಮ್ಯಾನೇಜ್ಮೆಂಟು, ಅದರ ಮೂಲ ಉದ್ದೇಶ, ಈ ಸಂಸ್ಥೆ ಯಾಕೆ ಶುರು ಮಾಡಿದ್ವಿ, ಇದು ಒಂದು ಮೂಲ ಉದ್ದೇಶನೇ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಸಪೋರ್ಟ್ ಆಗಿ ನಿಲ್ಲಬೇಕು ಅಂತ ಒಂದು ವಿಷನಿಂದ ಶುರು ಮಾಡೋದಂಥ ನಮ್ಮ ಚೇರ್ಮನ್ರು. ಅದರಿಂದ ಒಂದು ಫಸ್ಟ್ ಆ ವಿಷನ್ ಒಂದು ಕ್ಲಾರಿಟಿ ಆಗಿತ್ತು. ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಜ್ಯೋತಿ ಗಣೇಶ್ ಅವರು. ಅದಾದಮೇಲೆ ಒಂದು ನೆಕ್ಸ್ಟು ಯಾವುದೇ ಒಂದು ಮಾಡೋದಕ್ಕೆ ಎಕ್ಸಿಕ್ಯೂಷನ್ ಟೀಮ್ ಇಂಪಾರ್ಟೆಂಟ್. ಆ ಎಕ್ಸಿಕ್ಯೂಷನ್ ಟೀಮ್ಗೆ ನಾನು ಒಬ್ಬ ಲೀಡ್ರಾಗಿ ಈ ಸಂಸ್ಥೆಗೆ ಒಂದು ವಿಷನ್ ಇಟ್ಕೊಂಡು ಇದನ್ನು ಆ ಲೆವೆಲಲ್ಲಿ ಬೆಳೆಸಬೇಕು 25 ವರ್ಷ ಅಂತ ಒಂದು ನಮ್ಮಲ್ಲೂ ಕೂಡ ಒಂದು ನಮ್ಮ ಎಕ್ಸ್ಪೋಜರ್ ಮೇಲೆ ಒಂದು ಐಡಿಯಾ ಇತ್ತು. ಅದಕ್ಕೆ ಒಂದು ಟೀಮ್ ಅನ್ನೋದು ಒಂದು ಸೆಟ್ ಆಯಿತು. ಆ ಟೀಮು ಅದ್ರ ಜೊತೆಗೆ ಪೇರೆಂಟ್ಸು ಕೂಡ ನಾವು ಮಾಡ್ತಿದ್ದ ಕಾರ್ಯಕ್ರಮಗಳು 2001ರಲ್ಲಿ ಆ ಮಕ್ಕಳು ಫೋಕಸ್ ಮಾಡಿ ರಿಸಲ್ಟ್ಸು ಅದೆಲ್ಲದ ಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟು, ಆಮೇಲೆ ಈಗ ಲಾಸ್ಟು ಕೆಲವು ವರ್ಷಗಳಿಂದ ಪ್ಲೇಸ್ಮೆಂಟ್ಸು ತುಂಬ ಚೆನ್ನಾಗಿದೆ. ಈ ಎಲ್ಲ ಫ್ಯಾಕ್ಟರ್ಸಿಂದ ನೋಡೋದಾದರೆ ಯಾವುದೇ ಒಂದು ಸಂಸ್ಥೆ ಬೆಳೆಯೋದಕ್ಕೆ ಒಂದು ಮ್ಯಾನೇಜ್ಮೆಂಟ್ ಟೀಮು, ಒಂದು ಎಕ್ಸಿಕ್ಯೂಷನ್ ಟೀಮು, ಆಮೇಲೆ ಇನ್ನೊಂದು ಪೋಷಕರು, ಈ 3 ಜನ ಒಂದು ವಿಶ್ವಾಸ ಇಟ್ಟರೆ ಮಾತ್ರ ಬೆಳೆಯೋದಕ್ಕೆ ಸಾಧ್ಯ ಅನ್ನೋ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಉದಾಹರಣೆನೇ ಇವತ್ತು ಈ ಗ್ರಾಮೀಣ ಭಾಗದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ತಗೊಂಡಿರುವ CIT ಸಂಸ್ಥೆನೇ ಉದಾಹರಣೆ ಎಲ್ಲರ ಮುಂದೆನೂ ಇದೆ. ಇವತ್ತು ಎಲ್ಲೇ ಹೋದರೂ CIT ಅಂತ ಒಂದು ಸಂಸ್ಥೆನ ರೆಕಗ್ನೈಸ್ ಮಾಡ್ತಾರೆ. ಗುಬ್ಬಿಲಿದ್ದು ಕೂಡ ಈ ರೀತಿ ಒಂದು ಸಂಸ್ಥೆ ಬೆಳೆದಿದೆ ಅಂದರೆ ಅದಕ್ಕೆ ಪ್ರಮುಖವಾಗಿ ಭಾಳ ಜನರ ಪರಿಶ್ರಮ ಕಾರಣಗಳಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರಂಭದಲ್ಲಿ ಕಾಲೇಜ್ ಆರಂಭ ಆದಾಗ ಎಷ್ಟು ಕಷ್ಟ ಎಲ್ಲ ಆಯಿತು? ಆರಂಭದಲ್ಲಿ ನಾನು ಹೇಳ್ದಂಗೆ 2001ರಲ್ಲಿ ಶುರು ಮಾಡಿದ್ವಿ. 111 ಜನ ವಿದ್ಯಾರ್ಥಿಗಳಿದ್ರು. ಕೇವಲ ಒಂದು 12-13 ಜನ ಉಪನ್ಯಾಸಕರಿದ್ದರು. 2002ರಿಂದ ನನ್ನ ಜರ್ನಿ 2002 ಏಪ್ರಿಲ್ 10ರಿಂದ ಹೇಳೋದಾದರೆ, ಸ್ಟಾರ್ಟಿಂಗಲ್ಲಿ ನಮ್ಮ ಕಾಲೇಜ್ಗೆ ವಿದ್ಯಾರ್ಥಿಗಳು ಸೇರ್ಕೊಳ್ಳಿ ಅಂತ ಅವ್ರ ಮನೆಗಳಿಗೆಲ್ಲ ಹೋಗಿ ಕೇಳ್ತಾ ಇದ್ವಿ, ಬರ್ರಪ್ಪ PUC ಆಗಿದೆ ನಮ್ಮ ಕಾಲೇಜ್ಗೆ ಅಂತ. ಎಲ್ಲರೂ ಒಂದು ಯಾವುದೇ ಒಂದು ಸಂಸ್ಥೆ ಬೆಳೆಯೋ ತನಕ ಎಲ್ಲ ಅನುಮಾನ ದೃಷ್ಟಿಯಿಂದನೇ ನೋಡ್ತಾರೆ. ಅವತ್ತು ಕೂಡ ಭಾಳ ಅನುಮಾನದಿಂದ ಈ ಸಂಸ್ಥೆಗೆ ಭವಿಷ್ಯ ಇದೆಯಾ, ಯಾವುದೋ 26 ಕಿಲೋಮೀಟ್ರ್ ಒಂದು ಹೊಲದಲ್ಲಿ ಒಂದು ಬಿಲ್ಡಿಂಗ್ ನಿಂತಿದೆ, ಆ ಥರ ಭಾಳ ಜನಗಳು ಅವ್ರದ್ದೇ ಆದಂಥ ಅನುಮಾನ ಉದ್ದೇಶದಲ್ಲಿದ್ದರು. ಅದನ್ನೆಲ್ಲದೂ ನಾವು ನೋಡ್ಬಿಟ್ಟು ಯಾವ ರೀತಿ ನಾವು ಎಲ್ಲಿದ್ದೀವಿ ಅನ್ನೋದಕ್ಕಿಂತ ಯಾವ ರೀತಿ ಜೀವನ ಮಾಡ್ತೀವಿ ಅನ್ನೋ ಒಂದು ಮುಖ್ಯ ಮನೋಭಾವ ಇಟ್ಕೊಂಡು ಇವತ್ತು ಈ ಸಂಸ್ಥೆನ ಈ ಲೆವೆಲಿಗೆ ಬೆಳೆಸಿದ್ವಿ. ಜನ ಅನುಮಾನ ಪಡೋರು ಇದ್ದೇ ಇದ್ದರು. ನಮ್ಮ
ನಮ್ಮ ಎಫರ್ಟ್ಸ್ನ ನಾವು ಯಾವತ್ತೂ ಬಿಡಲಿಲ್ಲ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಯಾವ ಲೆವೆಲ್ ಆಫ್ ಹುಡುಗರಿಗೆ ಎಜುಕೇಷನ್ ಬೇಕು, ಇವನ್ ಬ್ಯಾಂಗ್ಳೂರಲ್ಲಿರ್ಬೋದು, ಯಾವುದೋ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಯಾವ ರೀತಿ ಎಜುಕೇಷನ್ ಇದೆ ಅದಕ್ಕಿಂತ ಹೆಚ್ಚು ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾವು ಹೇಳ್ದಂಗೆ ಸರ್, ಬಹುತೇಕ ಹುಡುಗರು ಇಷ್ಟಪಡೋದು ಸಿಟಿಯಲ್ಲಿ ನಾನು ಓದಿದ್ರೆ ಮಾತ್ರ ನಾವು ಚೆನ್ನಾಗಿರ್ತಾರೆ, ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತ. ಸೊ ಇಂಥ ಹಳ್ಳಿಯಲ್ಲಿ ಏನೆಲ್ಲ ಫೆಸಿಲಿಟೀಸ್ ಕೊಡುತ್ತೆ CIT ಅಂತ? ಈಗ ಉದಾಹರಣೆಗೆ ಹೇಳೋದಾದರೆ, ಈಗ ಸುಮಾರು 2002-2003 ನಾವು ಹುಡುಗರಿಗೆ ಏನು ಪಠ್ಯೇತರ ಚಟುವಟಿಕೆ ಅಂತ ಏನು ಹೇಳ್ತೀವಿ ಅದನ್ನು 2003 ನಾವೇ ಫಸ್ಟು ಶುರು ಮಾಡಿದ್ದು. ಸುಮಾರು ಟೆಕ್ನಿಕಲ್ ಸಿಂಪೋಸಿಯಮ್ಸ್ ಇರ್ಬೋದು, ಕಾನ್ಫರೆನ್ಸಸ್ ಇರ್ಬೋದು, ವರ್ಕ್ಶಾಪ್ಸು, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು, MOUs ವಿತ್ ಫಾರಿನ್ ಯೂನಿವರ್ಸಿಟೀಸು, ಇಂಡಸ್ಟ್ರೀಸು. ಬೇಸಿಕಲಿ CIT ಟ್ರಾನ್ಸ್ಫಾರ್ಮೇಷನ್ ಯಾವಾಗ ಆಯಿತು ಅಂದರೆ 2005 ನಾವೊಂದು ಸ್ಟ್ರಾಂಗ್ ಇಂಡಸ್ಟ್ರಿ ಕನೆಕ್ಟ್ ಪ್ರೋಗ್ರಾಮ್ ಮಾಡಿ ಅದು ಭಾಳ ಇಂಡಸ್ಟ್ರೀಸ್ ಇದೆ ಟೈಅಪ್ ಮಾಡಿಕೊಂಡು 2005 ಇದುವರೆಗೂ ನಾವು ತಿರುಗಿ ನೋಡೇ ಇಲ್ಲ. ಅಡ್ಮಿಷನ್ಸ್ ಇರ್ಬೋದು, ಯಾವುದೇ ಇರ್ಬೋದು. ಇವತ್ತು CIT ಅಂದರೆ ಒಂದು ಪರಿಪೂರ್ಣ ಕಾಲೇಜ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಫಾರಿನ್ ಯೂನಿವರ್ಸಿಟಿ ಕೊಲಾಬ್ರೇಷನ್ಸ್ ಇರ್ಬೋದು, ಇಂಡಸ್ಟ್ರೀಸ್ ಅವ್ರ ಜೊತೆ ಕೊಲಾಬ್ರೇಷನ್ ಇರ್ಬೋದು, ಪ್ಲೇಸ್ಮೆಂಟ್ಸ್ ಇರ್ಬೋದು, ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಮಾಡಿರೋದಕ್ಕೆ ಇವತ್ತು ಸುಮಾರು ಕಾರಣಗಳು ಹೇಳ್ಬೇಕಂದ್ರೆ, ಒಂದು ವಿದ್ಯಾರ್ಥಿಗಳು ಭಾಳ ಜನ ಯೂನಿವರ್ಸಿಟಿಲಿ ರ್ಯಾಂಕ್ ಬಂದಿದ್ದಾರೆ. ಈಗ ನಮ್ಮ MBA ಒಂದು ಹುಡುಗಿ ಫಸ್ಟ್ ರ್ಯಾಂಕ್ ವಿತ್ 7 ಗೋಲ್ಡ್ ಮೆಡಲ್ಸು, ಮೆಕ್ಯಾನಿಕಲಲ್ಲಿ ರ್ಯಾಂಕು. ನೀವು ಯಾವುದೇ ಬ್ರಾಂಚ್ ತೊಗೊಂಡಲ್ಲೂ ಯೂನಿವರ್ಸಿಟಿಲಿ ರ್ಯಾಂಕ್ ಬಂದಿದ್ದಾರೆ. ಅದು ನಮ್ಮ ಅಕಾಡೆಮಿಕ್ ಕ್ರೆಡೆನ್ಷಿಯಲ್ ತೋರಿಸುತ್ತೆ. ಲಾಸ್ಟ್ ನಮ್ಮ 5 ಇಯರ್ಸಿಂದ ನಮ್ಮದು 85% ಆ್ಯಂಡ್ ಎಬೋ ಪ್ಲೇಸ್ಮೆಂಟ್ಸ್ ಇದೆ. ಅದೆಲ್ಲ ನೋಡಿದ್ರೆ ಈಗ ಯಾವುದೇ ಹುಡುಗ ಈಗ ಗ್ರಾಮೀಣ ಭಾಗದಿಂದ ಒಂದು ಮೆಟ್ರೋಪಾಲಿಟನ್ ಸಿಟಿ ಬ್ಯಾಂಗ್ಳೂರಿಗೆ ಹೋದರೆ ಅಫೋರ್ಡಬಿಲಿಟಿ ಒಂದು ದೊಡ್ಡ ಕನ್ಸ್ಟ್ರೈಂಟ್ ಇರುತ್ತೆ. ಅಲ್ಲಿ ಏನೇನು ಫೆಸಿಲಿಟಿ ಬೇಕೋ ಎಲ್ಲ, ಈಗ ಸೆಂಟರ್ ಆಫ್ ಎಕ್ಸಲೆನ್ಸ್ ಇರ್ಬೋದು, ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಇರ್ಬೋದು, ಒಳ್ಳೆ ಟೀಚಿಂಗ್ ಇರ್ಬೋದು, ರಿಸಲ್ಟ್ಸ್ ಇರ್ಬೋದು. ನಿಮಗೇನು ಒಬ್ಬ ಗ್ರಾಮೀಣ ವಿದ್ಯಾರ್ಥಿಗೆ ಬೇರೆ ಕಡೆ ಹೋದರೆ ಎಲ್ಲಿ ಸಿಗಬೇಕಪ್ಪ ನಮ್ಮದು ಸಿಗ್ತಿಲ್ಲ ಅಂತ ಒಂದು ಕೊರತೆ ಅಂತೂ ಯಾವುದೂ ಇಲ್ಲ. ಯಾಕಂದರೆ ಪ್ರತಿ ಸರಿ ನಾವು ಪೇರೆಂಟ್ಸ್ನ ಭೇಟಿ ಮಾಡಿದಾಗ, ಸ್ಟೂಡೆಂಟ್ಸ್ನ ಭೇಟಿ ಮಾಡಿದಾಗ ಫಸ್ಟು ಕ್ವಶನ್ ಕೇಳೋದೆ ನಾನು ಅವ್ರಿಗೆ, ಅಲ್ಲಪ್ಪ ನಿನ್ನ ಸ್ನೇಹಿತರು ಎಲ್ಲೋ ಬೇರೆ ಕಡೆ ಸೇರಿದ್ದಾರೆ, ಆ ಕಾಲೇಜಲ್ಲಿ ಏನಾಗ್ತಿದೆ, ನಿನ್ಗೆ ಆ ಥರ ಏನಾರು ಕೊರತೆ ಅನಿಸ್ತಾ ಇದೆಯಾ, ನಮ್ಮ ಕಾಲೇಜಲ್ಲಿ ಆಗ್ತಾ ಇಲ್ಲ ಅಂತ. ಅದೇನಾರು ಆ ಥರ ಏನಾರು ಹೇಳಿದ್ರೆ ಅದನ್ನ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾಯಿದ್ದೀವಿ. ಅದು ಆಮೇಲೆ ಯಾವುದೇ ರೀತಿ ಒಂದು ಲ್ಯಾಬ್ರೇಟ್ರಿ ಸೆಟಪ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ಇದುವರೆಗೂ ನಮ್ಮ ಸಂಸ್ಥೆಗೆ ಬಂದಿರೋರು ಎಲ್ಲರೂ ಇನ್ಫ್ರಾಸ್ಟ್ರಕ್ಚರ್ನ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ. ಆಮೇಲೆ ಫ್ಯಾಕಲ್ಟಿ ಕಮಿಟ್ಮೆಂಟು, ಈಗ ನಮ್ಮಲ್ಲಿ 20 ವರ್ಷ 22 ವರ್ಷದಿಂದ ಕೆಲಸ ಮಾಡಿರೋ ಸುಮಾರು ಜನ ಫ್ಯಾಕಲ್ಟಿಗಳು ನಮ್ಮಲ್ಲೇ ಇದ್ದಾರೆ. ಈ ಥರ ಎಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಯಾವುದೇ ಕೊರತೆ ಆಗ್ದಂಗೆ ನಾವು ಸಂಸ್ಥೆ ಕಟ್ಟಿದ್ದೀವಿ. CITಲಿ ಯಾವುದೆಲ್ಲ ಕೋರ್ಸಸ್ ಇದೆ, ಇತ್ತೀಚೆಗೆ ಯಾವ ಕೋರ್ಸಸ್ಸನ್ನು ಓದಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಫ್ಯೂಚರ್ ಇದೆ ಅಂತ ಅಂದ್ಕೊಳ್ತಾರೆ? ಈಗ ಇದು ಒಂದು ಏನಂದರೆ ತಪ್ಪು ಮನೋಭಾವ ಇದು ಇವತ್ತು PUC ಓದ್ತಿರೋ ವಿದ್ಯಾರ್ಥಿಗಳಲ್ಲಿ ಬಂದ್ಬಿಟ್ಟಿದೆ. ಏನಂದರೆ ಮುಂಚೆ ಎಲ್ಲ ಕಂಪ್ಯೂಟರ್ ಸೈನ್ಸ್ ಅಂತಿದ್ರು, ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಈಗ ಭಾಳ ಜನ ವಿದ್ಯಾರ್ಥಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು ಅಂತಾರೆ. ಯಾಕಂದರೆ ಅದು ಒಂಥರ ಬಸ್ವರ್ಡು. ಎಲ್ಲರೂ ಅಂತಾರೆ. ಬಟ್ ಯಲ್ಲಿ ಏನು ಕಲಿತೀವಿ, ಅದಕ್ಕೆ ನನಗೆ ಶಕ್ತಿ ಇದೆಯಾ, ಶಕ್ತಿ ಇದೆಯಾ ಅನ್ನೋದನ್ನು ಯಾರೂ ಯೋಚನೆ ಮಾಡ್ತಿಲ್ಲ. ಬೇಸಿಕಲಿ ಇಂಜಿನಿಯರಿಂಗ್ ಎಜುಕೇಷನ್ ಅಂದರೆ ಒಂದು ಅನಾಲಿಟಿಕಲ್ ಥಿಂಕಿಂಗ್. ಎಲ್ಲ ಬ್ರ್ಯಾಂಚ್ಗೂ ಅದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ. ಇಂಥ ಬ್ರ್ಯಾಂಚ್ಗೆ ಡಿಮ್ಯಾಂಡ್ ಅಂತ ಏನಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಡಿಮ್ಯಾಂಡ್ ಅಂದರೆ ಏನಂದರೆ ಯಾವ ಬ್ರ್ಯಾಂಚಿಗೆ ಕೆಲಸ ಸಿಗುತ್ತೆ ಅದು ಡಿಮ್ಯಾಂಡ್ ಅನ್ಕೊಂಬಿಟ್ಟವ್ರು. ಯಾಕಂದರೆ ನಾವು ಇರೋದು ಒಂದು ಈ 2 ಟೈರ್ ಸಿಟಿ 3 ಟೈರ್ ಸಿಟಿಲಿ ಎಜುಕೇಷನ್ ಅಂದರೆ ಎಜುಕೇಷನ್ನು ಎಂಪ್ಲಾಯಬಿಲಿಟಿಗೆ ರಿಲೇಟೆಡ್ ಆಗಿದೆ. ಎಂಪ್ಲಾಯಬಿಲಿಟಿಗೋಸ್ಕರ ಯಾವುದ್ರಲ್ಲಿ ಕೆಲಸ ಸಿಗುತ್ತೋ ಅದಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಬಟ್ ಇಂಜಿನಿಯರಿಂಗಲ್ಲಿ ಇವತ್ತು ನೀವು ಮೆಕ್ಯಾನಿಕಲ್ ಮಾಡಿರಿ, ಸಿವಿಲ್ ಮಾಡಿರಿ, ಎಲೆಕ್ಟ್ರಿಕಲ್ ಮಾಡಿರಿ, ಯಾವುದೇ ಮಾಡಿದ್ರೂ ಕೂಡ ನಿಮಗೆ ಅನಾಲಿಟಿಕಲ್ ಕೇಪಬಿಲಿಟಿ ಅಂತ ಹೇಳ್ತೀವಿ, ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟೀಸ್ ಅಂತ ಹೇಳ್ತೀವಿ, ಅವೆರಡು ಇದ್ದರೆ ಐ ಥಿಂಕ್ ನಿಮಗೂ ಕೂಡ ಉದ್ಯೋಗ ಅವಕಾಶ ಇದೆ. ಇಂಜಿನಿಯರಿಂಗ್ ಅಂದಮೇಲೆ ಇಂಜಿನಿಯರಿಂಗ್ ಎಜುಕೇಷನ್ ಇಟ್ ಸೆಲ್ಫ್ ಈಸ್ ಹ್ಯಾವಿಂಗ್ ಎ ಸ್ಕೋಪ್ ಅಂತ ಬ್ರ್ಯಾಂಚ್ ಸ್ಪೆಸಿಫಿಕ್ ಅಂತ ನಾನೇನು ಹೇಳೋದಕ್ಕೆ ಇಷ್ಟಪಡಲ್ಲ. ಸೊ CIT ಒಂದು ಒಳ್ಳೆ ಸಂಸ್ಥೆಯಾಗಿ ಹೊರಹೊಮ್ತಾ ಇದೆ 25 ವರ್ಷಗಳಲ್ಲಿ. LKG ಇಂದ ಅಪ್ ಟು PhD ವರೆಗೂ ಕೂಡ ಎಜುಕೇಷನ್ ಸಿಗ್ತಾ ಇದೆ. ಸೊ ಏನೆಲ್ಲ ಕೋರ್ಸಸ್ಗಳು ಶುರುವಾಗಿದೆ? ಈಗ ನಾವು ಹೇಳ್ದಂಗೆ 2001 ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿದ್ವಿ. ಕೇವಲ 3 ಬ್ರ್ಯಾಂಚ್ ಇಂಜಿನಿಯರಿಂಗ್ ಕೋರ್ಸಸ್ ಇತ್ತು, 180 ಇಂಟೇಕ್ ಇತ್ತು. ಇವತ್ತು 600 ಇಂಟೇಕ್ ಇದೆ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮಲ್ಲಿ. 7 ಬ್ರಾಂಚಸ್ ಆಫ್ ಇಂಜಿನಿಯರಿಂಗ್ ಇದೆ. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್. 7 ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಇದೆ. 2 MTech ಪ್ರೋಗ್ರಾಮ್ಸ್ ಇದೆ. ಒಂದು ಎಲೆಕ್ಟ್ರಾನಿಕ್ಸ್ ಅಂತ, ಇನ್ನೊಂದು MTech ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ. ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಪ್ರೋಗ್ರಾಮ್ ಇದೆ. ಇದು ಎಲ್ಲ ಫಸ್ಟು ನಾವು ಇದೆಲ್ಲ 2010-11 ಶುರು ಮಾಡಿದ್ವಿ. ಅದಾದಮೇಲೆ ನಾವು ಒಂದು ಪಾಲಿಟೆಕ್ನಿಕ್ನು ಕೂಡ 2010 ಶುರು ಮಾಡಿದ್ವಿ. ಅದರಲ್ಲೂ ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಅಂತ 2 ಕಾರ್ಯಕ್ರಮ ಇದೆ. ಅದಾದಮೇಲೆ ಎಲ್ಲ ನಮ್ಮ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ರನ್ ಮಾಡ್ತಿರೋದ್ರಲ್ಲಿ ನಮ್ಮ ಎಲ್ಲ ಫ್ಯಾಕಲ್ಟಿ ಮೆಂಬರ್ಗಳು ಸುಮಾರು ಜನ PhD ಮಾಡಿರೋದ್ರಿಂದ ನಮ್ಮ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ನಮ್ಮ ಡಿಪಾರ್ಟ್ಮೆಂಟ್ಗಳನ್ನ ರೆಕಗ್ನೈಸ್ ಮಾಡಿ ಎಲ್ಲದರಲ್ಲೂ ಕೂಡ ರಿಸರ್ಚ್ ಕಾರ್ಯಕ್ರಮನೂ PhD ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ಇದೆ.
ಅದರಲ್ಲಿ ಇದುವರೆಗೂ 11ರಿಂದ 12 ಜನ PhD ಕೂಡ ನಮ್ಮ ಕ್ಯಾಂಪಸ್ಸಿಂದ ಅವಾರ್ಡ್ ಆಗಿದೆ ಅಂತ ಹೇಳೋದಕ್ಕೆ ಒಂದು ಸಂತೋಷ ಆಗುತ್ತೆ. ಅದಾದಮೇಲೆ 2019 ಅಷ್ಟೊತ್ತಿಗಾಗಲೇ ನಮ್ಮ ಸಂಸ್ಥೆ ಶುರು ಮಾಡಿ 19 ವರ್ಷ ಆದಮೇಲೆ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಚೇರ್ಮನ್ರು, ನಾವು ಎಲ್ಲ ಕೂತ್ಕೊಂಡು ಈ ಭಾಗಕ್ಕೆ ಒಂದು ಒಳ್ಳೆ ಪ್ರೈಮರಿ ಸ್ಕೂಲು, ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ 2019 ಒಂದು ಕನಸಿನ ಸ್ಕೂಲಾಗಿ CIT ಪಬ್ಲಿಕ್ ಸ್ಕೂಲ್ನ ಶುರು ಮಾಡಿದ್ವಿ. ಇವತ್ತು ಅಲ್ಲೂ ಕೂಡ ಒಂದು 800ಗಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಒಂದು ಸ್ಟೇಟ್ ಬೋರ್ಡಲ್ಲಿ SLC ಹುಡುಗರು ಪಾಸಾಗಿದ್ದಾರೆ. ಈ ಸರಿ CBSE ಸೆಕೆಂಡ್ ಬ್ಯಾಚ್ ಹುಡುಗರು ಈಗ ಮೊನ್ನೆ ರಿಸಲ್ಟ್ ಬಂದಲ್ಲಿ 100% ರಿಸಲ್ಟ್ ಕೂಡ ಬಂದಿದೆ. ಇದು ಕೂಡ ಒಂದು ಯುನೀಕ್ನೆಸ್ ಆಫ್ CIT ಅಂದರೆ, ಈಗ ಒಂದು ಬೈಟ್ಸ್ ಅಂತ ಒಂದು ಸಂಸ್ಥೆ ಗೌರ್ಮೆಂಟ್ ಆಫ್ ಕರ್ನಾಟಕ, ಅದು ಲಾಸ್ಟ್ ಒಂದು ಸುಮಾರು ವರ್ಷಗಳಿಂದ ಒಂದು ಸರ್ವೆ ಮಾಡಿದರು, ಅದು 2004-05 ಈಗಲೂ ರೀಸೆಂಟ್ ಸುಮಾರು ಪ್ರೈವೇಟ್ ಕಂಪ್ನೀಸ್ಗಳು ಸರ್ವೆ ಮಾಡಿದಾಗ ನಮ್ಮ ಇನ್ಪುಟ್ ಸ್ಟೂಡೆಂಟ್ ಕ್ವಾಲಿಟಿ ನೋಡಿದ್ರೆ ಭಾಳ ಕಡಿಮೆ ಇದೆ, ಬಟ್ ಅದೇ ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಸೊ ಅದೇ ತೋರಿಸುತ್ತೆ ಗುಣಾತ್ಮಕ ಶಿಕ್ಷಣಕ್ಕೆ, ಕ್ವಾಲಿಟಿ ಎಜುಕೇಷನ್ಗೆ. ನಮ್ಮ ಲೋಗೋದಲ್ಲೇ ಇದೆ, ವಿ ಆರ್ ಪಾರ್ಟ್ನರಿಂಗ್ ಇನ್ ಅಕಾಡೆಮಿಕ್ ಎಕ್ಸಲೆನ್ಸ್, ಕ್ವಾಲಿಟಿ ಎಜುಕೇಷನ್ ಅಂತ. ಆ ಕ್ವಾಲಿಟಿ ಎಜುಕೇಷನ್ಗೆ ನಮ್ಮ ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸು, ಅವ್ರ ಪರ್ಫಾರ್ಮೆನ್ಸು, ಅವ್ರ ಪ್ಲೇಸ್ಮೆಂಟ್ ಪರ್ಫಾರ್ಮೆನ್ಸ್ಗೆಲ್ಲ ನೋಡಿದ್ರೆ ಅದು ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಇವತ್ತು CIT ಯಾವ ರೀತಿ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ತಲೆ ಎತ್ತಿ ನಿಂತಿದೆ, ಯಾವ ಹುಡುಗರಿಗೆ ಏನೇನು ಬೇಕೋ ಎಲ್ಲದೂ ಸಂಸ್ಥೆ ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. CIT ಕ್ಯಾಂಪಸ್ ನೋಡಿದ್ರೆ ಬಹಳ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನಮಗೆ ತುಂಬ ಗ್ರೀನರಿ ಇದೆ. ಸೊ ಏನೆಲ್ಲ ಫೆಸಿಲಿಟೀಸನ್ನು ಕ್ಯಾಂಪಸ್ ಕೊಡ್ತಾ ಇದೆ ಹುಡುಗರಿಗೆ ಇವತ್ತು ಅಂತ? ಈಗ ನಾನು ಒಂದು CBSE ಸ್ಕೂಲ್ ಹೇಳಿದ್ವಿ, ಈಗ ಒಂದು PU ರೆಸಿಡೆನ್ಷಿಯಲ್ ಕಾಲೇಜ್ ಕೂಡ ಮಾಡಿದ್ದೀವಿ. ಈಗ ಕೇವಲ ಇನ್ನು ಸ್ವಲ್ಪ ದಿನದಲ್ಲಿ ಒಂದು ಲಾ ಕಾಲೇಜ್ ಕೂಡ ಬರ್ತಾ ಇದೆ, ಒಂದು 3 years ಪ್ರೋಗ್ರಾಮು ಪ್ಲಸ್ 5 years ಇಂಟಿಗ್ರೇಟೆಡ್ ಪ್ರೋಗ್ರಾಮು. ಈಗ ಒಂದು ಈ ಸಂಸ್ಥೆಯಲ್ಲಿ ಏನೇನು, ಆಮೇಲೆ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ ನಮ್ಮ ಕ್ಯಾಂಪಸ್ಸಲ್ಲಿ, BCA ಪ್ರೋಗ್ರಾಮು, MCA ಪ್ರೋಗ್ರಾಮು, BCom ಅದು ಕೂಡ ಶುರು ಮಾಡಿದ್ದೀವಿ. ಇವತ್ತು ನೀವು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಹುಡುಗರುಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಈ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಬಿಟ್ಟು ನಮ್ಮ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಕೂಡ ಭಾಳ ಪ್ರಾಮುಖ್ಯ ಆಗುತ್ತೆ. ಆ ಸ್ಪೋರ್ಟ್ಸ್ ಫೆಸಿಲಿಟೀಸಲ್ಲಿ ನೀವು ಇಂಥ ಸ್ಪೋರ್ಟ್ಸ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ನಮ್ಮಲ್ಲಿ ನಡೆಯುತ್ತೆ. ಆಮೇಲೆ ನಮ್ಮ ಒಂದು ಕಬಡ್ಡಿ ಟೀಮು, ಖೋ-ಖೋ ಟೀಮು ಹೆಚ್ಚು ಕಮ್ಮಿ ಪ್ರತಿ ವರ್ಷ ನಮ್ಮ ಯೂನಿವರ್ಸಿಟಿಲಿ ಚಾಂಪಿಯನ್ಸ್ ಆಗಿದ್ದಾರೆ. ಖೋ-ಖೋಗೆ CIT ಸಂಸ್ಥೆ ಭಾಳ ಹೆಸರುವಾಸಿಯಾಗಿದೆ ಯೂನಿವರ್ಸಿಟಿಲಿ. ಆಮೇಲೆ ಈಗ ನಮ್ಮ ಒಂದು ಕ್ರಿಕೆಟ್ ಗ್ರೌಂಡು, ಈಗ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರ ಸಪೋರ್ಟಿಂದ ನಮ್ಮ ಕ್ರಿಕೆಟ್ ಗ್ರೌಂಡ್ನ ಪೂರ ಲಾನ್ ಹಾಕಿದ್ದೀವಿ. ಇನ್ನು ಕೇವಲ 1 ತಿಂಗಳು 2 ತಿಂಗಳಲ್ಲಿ ಒಂದು ಒಳ್ಳೆ ಕ್ರೀಡಾಂಗಣ ಆಗ್ತಾಯಿದೆ. ಕ್ರಿಕೆಟ್ಗೆ ಬಹುಶಃ ತುಮಕೂರಲ್ಲಿ ನಮ್ಮಂಥ ಕ್ರೀಡಾಂಗಣ ಎಲ್ಲೂ ಇಲ್ಲ. ಸೊ ಎಲ್ಲರೂ ಸುಮಾರು ಬ್ಯಾಂಗ್ಳೂರಿಂದ ಎಲ್ಲರೂ, ಆಮೇಲೆ KCA ಡಿವಿಷನ್ ಲೀಗ್ ಮ್ಯಾಚಸ್ ಎಲ್ಲ ನಮ್ಮ ಕ್ಯಾಂಪಸ್ಸಿಗೆ ಬಂದು ಆಡ್ತಾ ಇದ್ದಾರೆ. ಇದು ಕೂಡ ಒಂದು ಒಳ್ಳೆ ಒಂದು ಈ ತುಮಕೂರು ಜಿಲ್ಲೆಯಲ್ಲಿ ಒಂದು ಉನ್ನತವಾದ ಕ್ರೀಡಾಂಗಣ ಕ್ರಿಕೆಟ್ ಆಡೋದಕ್ಕೆ ಮಾಡಿರೋದು ಐ ಥಿಂಕ್ ನಮ್ಮ ಸಂಸ್ಥೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುರೇಶ್ ಅವ್ರಿಗೆ ಭಾಳಷ್ಟು ಅವಾರ್ಡ್ಗಳು ಬರ್ತಾನೆ ಇರುತ್ತೆ, ಸೊ ವಿದೇಶಗಳಲ್ಲಿ ಕೂಡ ಪ್ರಶಸ್ತಿಗಳು ಸಿಗುತ್ತೆ. ಏನು ಅನಿಸುತ್ತೆ ಸರ್ ಇದು? ಈ ಪ್ರಶಸ್ತಿ ನನಗೆ ಬರ್ತಾ ಇದೆ ಅನ್ನೋದಕ್ಕಿಂತ ನಾನು ಮಾಡಿರೋ ಕೆಲಸಕ್ಕೆ ಜನ ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಸುರೇಶ್ ಅನ್ನೋದಕ್ಕಿಂತ ಒಬ್ಬ ಸಂಸ್ಥೆ ನಿರ್ದೇಶಕರಾಗಿ ಮಾಡಿರೋ ಕೆಲಸ, ಆಮೇಲೆ ಅವ್ರ ತಂಡ ಎಲ್ಲರೂ ಸೇರ್ಕೊಂಡು ಮಾಡಿರೋ ಕೆಲಸಕ್ಕೆ ಬರ್ತಿರೋ ಪ್ರಶಸ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 25 ವರ್ಷ ಆಗ್ತಾ ಇದೆ. ಸೊ 25 ವರ್ಷಕ್ಕೆ ಏನಾದ್ರು ಮುಂದೆ ಸ್ಪೆಷಲ್ ಆಗಿ ಏನಾದ್ರು CIT ಕೊಡ್ತಾ ಇದೆಯಾ? ಈಗ 25 ವರ್ಷ ತನಕ ಒಂದು ಥರ ಇತ್ತು. ಈಗ ಮುಂದಕ್ಕೆ ಯಾವ ರೀತಿ ನಾವು ಟ್ರಾನ್ಸ್ಫಾರ್ಮ್ ಆಗಿ ಇವತ್ತು ನಾನು ಹೇಳೋದು ಚೇಂಜ್ ಆಗ್ತೀವಿ ಅಂತ ಹೇಳೋಕ್ಕಲ್ಲ, ಇದು ಇಟ್ಸ್ ಎ ಟ್ರಾನ್ಸ್ಫಾರ್ಮೇಷನ್ ಎರ. ಇವತ್ತು ಸಮಾಜಕ್ಕೆ ಏನು ಬೇಕು, ಸ್ಟೂಡೆಂಟ್ಸ್ಗೆ ಏನು ಬೇಕು, ಇಂಡಸ್ಟ್ರಿಗೆ ಏನು ಬೇಕು, ಅದನ್ನು ಪ್ರತಿ ಸರಿ ನಾವು ಆಲೋಚನೆ ಮಾಡ್ತಾನೆ ಇರ್ತೀವಿ. ಈಗ ನಾವು 25 ವರ್ಷ ಬೆಳೆದಿರೋದಲ್ಲ, ಮುಂದೆ ಇನ್ನು ಯಾವ ರೀತಿ ಬೆಳಿಬೇಕು ಅನ್ನೋದಕ್ಕೆ ಒಂದು ನಮ್ಮದೇ ಆದಂಥ ಒಂದು ಸ್ಟ್ರಾಟಜಿಕ್ ಪ್ಲ್ಯಾನು, ರೋಡ್ ಮ್ಯಾಪ್ ಇದೆ. ಅದು ಪ್ರಕಾರ ಈಗ ಒಂದೊಂದೇ ಈಗ ಲಾ ಕಾಲೇಜ್ ಮಾಡಬೇಕು ಮಾಡಿದ್ದೀವಿ. ಮುಂದಕ್ಕೂ ಕೂಡ ಇನ್ನೂ ಸುಮಾರು ಇನ್ಸ್ಟಿಟ್ಯೂಷನ್ಸ್ನ ಆ್ಯಡ್ ಮಾಡಿ ಒಂದು ಬರೋ ದಿನಗಳಲ್ಲಿ ಒಂದು ಡೀಮ್ ಟು ಬಿ ಯೂನಿವರ್ಸಿಟಿ ಲೆವೆಲ್ಗೆ ಹೋಗಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೆ ಖಂಡಿತ ಒಂದಲ್ಲ ಒಂದಿನ ಇದನ್ನು ಇನ್ನೂ ಸ್ವಲ್ಪ ದಿನದಲ್ಲಿ ಸಾಧನೆ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಂಜಿನಿಯರಿಂಗ್ ಓದ್ತಿರೋ ಅಥವಾ ಹೈಯರ್ ಎಜುಕೇಷನ್ ಮಾಡ್ತಿರೋ ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ಓದ್ತಾ ಇಲ್ಲ ಅಂತ ಹೇಳಿ ಪೋಷಕರು ಮಾತಾಡ್ತಾ ಹೋಗ್ತಾರೆ. ಹೌದು, ಇದು ಏನಾಗಿದೆ, ಈಗ 20 ವರ್ಷಗಳ ಕೆಳಗಡೆ ಈಗ ನಾವೇ ಸಂಸ್ಥೆ ಶುರು ಮಾಡಿದಾಗ 2002ರಲ್ಲಿ ಭಾಳ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ನು ಭಾಳ ಸಿಗ್ತಿರಲಿಲ್ಲ. ಯಾಕಂದರೆ ಅವತ್ತೆಲ್ಲ ಲೈಬ್ರರಿಗೆ ಹೋಗ್ಬೇಕಾಗಿತ್ತು. ಇನ್ನು ನಮ್ಮ ಕಾಲದಲ್ಲೆಲ್ಲ ಹೋದರೆ ಲೈಬ್ರರಿ ಬಿಟ್ಟರೆ ಏನೂ ಇರಲಿಲ್ಲ. ಅದಾದಮೇಲೆ ಇನ್ಫಾರ್ಮೇಷನ್ನು ವಾಸ್ ಮಿಸ್ಸಿಂಗ್, ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಷನ್ ಇರುತ್ತಿಲ್ಲ. ಕ್ಲಾಸ್ ರೂಮ್ ಟೀಚಿಂಗ್ ವಾಸ್ ದ ಓನ್ಲಿ ಮೀನ್ಸ್ ಸ್ಟೂಡೆಂಟ್ಸ್ಗೆ. ಇವತ್ತು ಪೋಸ್ಟ್ ಕೋವಿಡ್ ಏನಾಗಿದೆ, ಹುಡುಗರೆಲ್ಲ ದೇ ಆರ್ ಓಪನ್ ಫಾರ್ ಆನ್ಲೈನ್ ಲರ್ನಿಂಗು. ಆನ್ಲೈನ್ ಲರ್ನಿಂಗಲ್ಲಿ ಭಾಳ ರಿಸೋರ್ಸಸ್ ಇದೆ, ಇನ್ಫಾರ್ಮೇಷನ್ಸ್ ಇದೆ. ಸ್ಟೂಡೆಂಟ್ಸ್ಗೆ ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ಲೆಕ್ಚರ್ ಮೆಟೀರಿಯಲ್ ಸಿಗುತ್ತೆ, ಅದರಿಂದ ಅಂತ ಹೇಳ್ತಾರೆ. ಬಟ್ ಅದು ಒಂದು 10% ವಿದ್ಯಾರ್ಥಿಗಳಲ್ಲಿರ್ಬೋದು. ಬಟ್ ಇನ್ನೂ 90% ವಿದ್ಯಾರ್ಥಿಗಳು ಈಗಲೂ ಕೂಡ ಕ್ಲಾಸಿಗೆ ಬರ್ತಾರೆ. ಹುಡುಗರನ್ನ ಕ್ಲಾಸಿಗೆ ಕರ್ಕೊಂಬಂದು ಇಟ್ಕೊಳ್ಳೋ ಶಕ್ತಿ ಗುರುಗಳಿಗಿರದೆ ಅವ್ರು ಯಾವ ರೀತಿ ಪಾಠ ಮಾಡ್ತಾರೆ ಆ ಥರ ಒಂದು ಸಮಸ್ಯೆ ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಕ್ಯಾಂಪಸ್ಸಲ್ಲಿ ಕಾಣ್ತಾ ಇಲ್ಲ.
ಸೊ LLB ಆರಂಭ ಆಗ್ತಾ ಇದೆ, ಬಹುತೇಕ ತುಮಕೂರು ಬಿಟ್ಟರೆ ಬೇರೆ ಯಾವುದೇ ತಾಲೂಕುಗಳಲ್ಲಿ ಇರಲಿಲ್ಲ. ಸೊ ಇಲ್ಲಿ ಶುರುವಾದರೆ ಹೇಗೆ ಅದು? ಈಗ ಈ ಲಾ ಕಾಲೇಜ್ ಶುರು ಮಾಡಬೇಕು ಅನ್ನೋದು ನಮ್ಮ ಚೇರ್ಮನ್ರಾದ GS ಬಸವರಾಜ್ ಅವ್ರ ಕನಸು. ಅದಾದಮೇಲೆ ಅದಕ್ಕೆ ನಮ್ಮ ಸಪೋರ್ಟ್ ಕೊಟ್ಟವರು ನಮ್ಮ MLA ಅವರು, ನಾವು ಎಲ್ಲ ಸೇರಿಕೊಂಡು ಈಗ ಲಾ ಕಾಲೇಜ್ ಮಾಡ್ತಾಯಿದ್ವಿ. ಈಗೇನಾಗಿದೆ, ಮುಂಚೆ ಲಾ ಕಾಲೇಜ್ ಅಂದರೆ ಅದು ಬೇರೆ ರೀತಿ ಜನ ನೋಡೋರು. ಬಟ್ ಇವತ್ತಿಂದು ಲಾ ಕಾಲೇಜು ಇವತ್ತು ಅವಕಾಶಗಳು ಲಾ ಫೀಲ್ಡಲ್ಲಿ ಸುಮಾರಿದೆ. ಅದಕ್ಕೆ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಒಂದು ಒಳ್ಳೆ ಲಾ ಕಾಲೇಜು, ಒಂದು ಕಾರ್ಪೊರೇಟ್ ಲೆವೆಲ್ ಕಲ್ಚರ್ ತಂದು, ಈಗ ಹೆಂಗೆ CIT ಒಳಗಡೆ ಬಂದಿದ ತಕ್ಷಣ ನೀವು ಕಾರ್ಪೊರೇಟ್ ಫೀಲ್ ಆಗ್ತೀರಾ, ಅದಕ್ಕಿಂತ ಹೆಚ್ಚು ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್, ಒಳ್ಳೆ ಬಿಲ್ಡಿಂಗ್ ಕೂಡ ಮಾಡಿದ್ದೀವಿ. ಅದು ಮುಂದಿನ ದಿನದಲ್ಲಿ ಅದು ನಾನು ಯಾವಾಗಲೂ ಆಲ್ವೇಸ್ ಐಸೆ ಅವರ್ ಆ್ಯಕ್ಷನ್ ಶುಡ್ ಸ್ಪೀಕ್ ರಾದರ್ ದ್ಯಾನ್ ವಿ ಸ್ಪೀಕ್ ಅಂತ. ನಮ್ಮ ಕೆಲಸ ಮಾಡೋದು, ನಮ್ಮ ಆ್ಯಕ್ಷನ್ಸು ಮುಂದಿನ ದಿನದಲ್ಲಿ ನಾವು ಯಾವ ರೀತಿ ಸಂಸ್ಥೆ ಕಟ್ತೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಹೊರ ರಾಜ್ಯಗಳಿಂದ ಕೂಡ ಇಲ್ಲಿ ಬರ್ತಾರೆ, ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತೀವಿ. ಸೊ ಏನನ್ಸುತ್ತೆ ಆ ಹುಡುಗರು ಬಂದಂಥ ಸಂದರ್ಭದಲ್ಲಿ? ಈಗ ಮುಂಚೆ ಎಲ್ಲ ಭಾಳ ಡೈವರ್ಸಿಟಿ ಅಂತ ಏನು ಹೇಳ್ತೀವಿ, ಡೈವರ್ಸಿಟಿ ಅನ್ನೋದು ಮುಂಚೆ ಭಾಳ ಜನ ವಿದ್ಯಾರ್ಥಿಗಳು ಬೇರೆ ರಾಜ್ಯಗಳಿಂದ ಬರೋದು. ಈಗ ಸುಮಾರು ಇಂಜಿನಿಯರಿಂಗ್ ಕಾಲೇಜುಗಳು ಅವ್ರ ರಾಜ್ಯಗಳಲ್ಲಿ ಆಗಿರೋದ್ರಿಂದ ಈಗ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಕಮ್ಮಿಂಗ್ ಫ್ರಮ್ ಅದರ್ ಸ್ಟೇಟ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇದೆ, ಈಗ ಆ ಡೈವರ್ಸಿಟಿ ಇದ್ರೇ ನಾವು ಜೀವನದಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಈಗ ನಮ್ಮ ದೇಶನೇ ಒಂದು ಡೈವರ್ಸಿಟಿಲಿದೆ, ಒಂದೊಂದು ಕಲ್ಚರ್ ಒಂದೊಂದು ಸ್ಟೇಟಲ್ಲೂ ಚೇಂಜು. ಆ ಥರ ಎಲ್ಲರೂ ಬಂದರೆ ಒಂದು ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ ಅದು ಆಗೋದಕ್ಕೆ ಸಾಧ್ಯ. ಅದು ಡೈವರ್ಸಿಟಿ ಇದ್ರೇ ಬೆಳೆಯೋದಕ್ಕೆ ಸಾಧ್ಯ. ಅದು CITಲಿ ಭಾಳ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಿಂದ ಬಂದು ಓದ್ತಾ ಇದ್ದಾರೆ. ಈಗ ಉದಾಹರಣೆಗೆ ನಮ್ಮ ನೇಪಾಳಿಂದ ಒಂದು 30 ಜನ ನಮ್ಮ ಹುಡುಗರು ಗ್ರ್ಯಾಜುಯೇಟ್ ಆಗಿದ್ದಾರೆ ನಮ್ಮಲ್ಲಿ. ಸೊ ಈ ಥರ ಯಾವುದೇ ರಾಜ್ಯಕ್ಕೆ ಹೋದರೂ CIT ಹುಡುಗರು ಇದ್ದಾರೆ, ಯಾವುದೇ ಪ್ರಪಂಚಕ್ಕೆ ಹೋದ್ರೂ ನಮ್ಮ CIT ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಖ್ಯವಾಗಿ ಕಾರಣ ನಮ್ಮೊಂದು ಅಲ್ಯುಮಿನಿ ಅಸೋಸಿಯೇಷನ್ ಅಂತ ಒಂದು ರಿಜಿಸ್ಟರ್ಡ್ ಬಾಡಿ. ಅದು ಭಾಳ ಹೆಚ್ಚು ಕಮ್ಮಿ ಒಂದು 18 ವರ್ಷದ ಕೆಳಗಡೆ ನಾವು ರಿಜಿಸ್ಟ್ರ್ ಮಾಡಿದ್ವಿ. ಇವತ್ತು ಅಲ್ಯುಮಿನಿ ಅಸೋಸಿಯೇಷನ್ ಅನ್ನೋದು ನಾವು ಗ್ಲೋಬಲ್ ಅಲ್ಯುಮಿನಿ ಮೀಟು ಸುಮಾರು 2-3 ಸರಿ ಲಂಡನಲ್ಲಿ ಮಾಡಿದ್ದೀವಿ, ಕೇಂಬ್ರಿಡ್ಜಲ್ಲಿ ಮಾಡಿದ್ದೀವಿ, ಸುಮಾರು ಕಡೆ ಮಾಡಿದ್ದೀವಿ. ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಒಂಥರ ನಮಗೆ ಏನಾದರೂ ಅವ್ರ ವಿದ್ಯಾರ್ಥಿಗಳಿಗಿನ್ನ ನಾವು ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಂದು CIT ಫ್ಯಾಮಿಲಿ ಕಲ್ಚರ್ ಅಂತ ಯಾರನ್ನ ಶುರು ಮಾಡಿದ್ರು ಅಂದರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅದು ಬಹುಶಃ ನಾವೇ 2002ರಿಂದನೂ ನಾವು ಇದನ್ನು ಕರೀದಿದೆ ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಿನ್ನ ನಾವು ಇದನ್ನು ಪ್ರೊಜೆಕ್ಟೆಡ್ ಆ್ಯಸ್ ಎ CIT ಫ್ಯಾಮಿಲಿ ಅಂತ. ಇವತ್ತು ಕೂಡ ಯಾವುದೇ ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿದ್ರು ಕೂಡ ಅವ್ರನ್ನ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ ಅಂತಲೇ ಹೇಳ್ತೀವಿ. ಅದೇ ಆತ್ಮೀಯತೆ, ಅದೇ ಬಾಂಧವ್ಯ ಅವರೇ ಇದೆ. ಅದರಿಂದ ಈಗ ನಮ್ಮ ವಿದ್ಯಾರ್ಥಿಗಳು ಕೂಡ ನಮ್ಮ ಪಾಸ್ಔಟ್ ಆಗಿರೋ, ನಮ್ಮ ಅಲ್ಯುಮಿನೈಸು ಗ್ರ್ಯಾಜುಯೇಟ್ ಆಗಿರೋರು, ಒಳ್ಳೆ ಕಡೆ ಇರೋರು, ಅವರು ಕೂಡ ಭಾಳ ಸಹಾಯನೂ ಮಾಡಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ. ಈಗ ನಮ್ಮೊಂದು ಆ್ಯಂಫಿ ಥಿಯೇಟ್ರು, ಒಂದು 2,500 ಜನ ಕೂತ್ಕೊಳ್ಳೋ ಅಂಥ ಒಂದು ಆ್ಯಂಫಿ ಥಿಯೇಟ್ರಿಗೆ ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಅವ್ರು ಸಹಾಯ ಮಾಡಿದ್ದಾರೆ. ಒಂದು ಇಂಟರ್ನ್ಯಾಷನಲ್ ಜಿಮ್ ಸೆಂಟ್ರಿಗೆ ಅವ್ರು ಮಾಡಿದ್ದಾರೆ. ಆಮೇಲೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಅಲ್ಯುಮಿನೈಸು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಏನಂತ ತೋರಿಸುತ್ತೆ ಅಂದರೆ CIT ನೀವು ಬರೀ ಪಾಠ ಮಾಡಿ ಮಕ್ಕಳನ್ನ ಕಳಿಸ್ತಿಲ್ಲ, ಎಲ್ಲ ರೀತಿಯಲ್ಲಿ ಆ ಬಾಂಧವ್ಯ ಪೇರೆಂಟ್ಸ್ ಜೊತೆ ಅಲ್ಯುಮಿನಿಯಸ್ ಜೊತೆ ಇಟ್ಕೊಂಡು ಇವತ್ತು ಒಂದು ಸಂಸ್ಥೆ ಏನು 25 ವರ್ಷ ಉಳಿಬೇಕು ಅಂದರೆ ಎಲ್ಲ ರೀತಿ ಒಂದು ಸಮಾಜದಲ್ಲಿ ವಿಶ್ವಾಸ ಇಟ್ಕೊಂಡಿರೋದಕ್ಕೆ ಇವತ್ತು ಈ ಲೆವೆಲಿಗೆ ಬೆಳೆದಿದ್ದೀವಿ. ಸೊ ಗುಬ್ಬಿ ತಾಲೂಕು ಪ್ರತಿ ಹಳ್ಳಿಯಲ್ಲೂ ಇಂಜಿನಿಯರಿಂಗ್ಸ್ ಹೆಣ್ಮಕ್ಳು ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಕಾರಣ CIT ಅಂತಲೇ ಮಾತಾಡ್ತಾರೆ. ಏನನ್ಸುತ್ತೆ ಸರ್? ಹೌದು, ಯಾಕಂದರೆ ನಾನು ಹೇಳಿದೆ ಸುಮಾರು 13,000 ಜನ ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿದ್ದಾರೆ. ಅದರಲ್ಲಿ ಒಂದು 45% ಹೆಣ್ಮಕ್ಳು ಗ್ರ್ಯಾಜುಯೇಟ್ ಆಗಿದ್ದಾರೆ. ಬಹುಶಃ ಇಂಜಿನಿಯರಿಂಗ್ ಕಾಲೇಜು ಈ ಗುಬ್ಬಿ ತಾಲೂಕಲ್ಲಿ ಇರಲಿಲ್ಲ ಅಂದರೆ ಬಹುಶಃ ಈಗ ನೀವು 20 ವರ್ಷದ ಕೆಳಗಡೆ ಹೋದರೆ ಈ ಗುಬ್ಬಿಲಿ ಹಣಕಾಸು ಪರಿಸ್ಥಿತಿ ಯಾವ ರೀತಿ ಇತ್ತು ಎಲ್ಲ ನೋಡಿದ್ರೆ, ಅವತ್ತು ಈ ಸಂಸ್ಥೆ ಶುರು ಮಾಡಿದ್ದಕ್ಕೋಸ್ಕರ ಇವತ್ತು ಹೆಣ್ಮಕ್ಳು ಇಲ್ಲಿ ಬಂದರು, ಮನೆ ಮುಂದೆ ಇದ್ದರು, ಓದಿದ್ರು. ಇವತ್ತು ಓದಿರೋರು ಎಲ್ಲರೂ ಯಾರೂ ಮನೇಲಿಲ್ಲ, ಎಲ್ಲರೂ ಒಳ್ಳೊಳ್ಳೆ ಕಡೆ ಕೆಲಸದಲ್ಲಿದ್ದಾರೆ, ತುಂಬ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ಸರ್, ಎಲ್ಲೋ ಒಂದು ಕಡೆ ಗುಬ್ಬಿ ತಾಲೂಕು ಶ್ರೀಮಂತರ ತಾಲೂಕು ಒಪ್ಕೊಳ್ತೀವಿ ಸರ್. ಅದರಲ್ಲಿ ಒಂದಷ್ಟು ಜನ ಬಡವ್ರ ಮಕ್ಕಳು ಕೂಡ ಇದ್ದಾರೆ, ಚೆನ್ನಾಗಿ ಓದ್ತಾರೆ, ಆದರೆ ಅವ್ರಿಗೆ ಓದೋಕ್ಕೆ ಶಕ್ತಿ ಇಲ್ಲ. CITಲಿ ಒಂದಷ್ಟು ಸೀಟ್ಗಳನ್ನು ಫ್ರೀ ಕೊಡ್ತಾರೆ ಅಂತ ಕೇಳಿದ್ದೀನಿ ಸರ್, ಇದ್ರ ಬಗ್ಗೆ ಏನು ಅನ್ಸುತ್ತೆ? ಇದು ಒಂದು ನಾವು 2008ರಲ್ಲಿ ಇದನ್ನು ಶುರು ಮಾಡಿದ್ವಿ. ಯಾಕಂದರೆ ಈಗ ನೀವು ಹೇಳ್ದಂಗೆ ಭಾಳ ಜನ ಶ್ರೀಮಂತರಿರ್ತಾರೆ, ಅವ್ರಿಗೆ ಶಕ್ತಿ ಇರುತ್ತೆ, ಬಟ್ ಕೆಲವರು ಅವಕಾಶ ವಂಚಿತರಾಗಬಾರ್ದು. ಬುದ್ಧಿವಂತರಿರ್ತಾರೆ, ಒಳ್ಳೆ ಪರ್ಸೆಂಟೇಜ್ ತೆಗೆದಿರ್ತಾರೆ, ಇಂಜಿನಿಯರಿಂಗ್ ಓದಬೇಕು ಅಂತ ಕನಸಿರುತ್ತೆ, ಬಟ್ ಅವ್ರಿಗೆ ಕಷ್ಟ ಇರುತ್ತೆ. ನಾವು ಅದನ್ನು ನೋಡಿಬಿಟ್ಟು 2008ರಲ್ಲಿ ನಮ್ಮದೇ ಆದಂಥ CIT ಕಾಂಪಿಟೇಟಿವ್ ಅಡ್ಮಿಷನ್ ಟೆಸ್ಟ್ ಅಂತ ಮಾಡಿದ್ವಿ. ಅದರಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡ್ತೀವಿ ಪ್ರತಿ ವರ್ಷ ಕಾಲ್ ಮಾಡಿಬಿಟ್ಟು ಯಾರು 60% ಆ್ಯಂಡ್ ಎಬೋ ಇದ್ದಾರೆ, ಆಮೇಲೆ ಸ್ಪೋರ್ಟ್ಸಲ್ಲಿರೋರು 55% ಆ್ಯಂಡ್ ಎಬೋ ಸ್ಕೋರ್ ಮಾಡಿದ್ದಾರೆ, ಅವರು ಅದು ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಅದು ಅಪ್ಲೈ ಮಾಡೋದಕ್ಕೆ ಅದೊಂದೇ ಕನ್ಸ್ಟ್ರೈಂಟು. ಅದಾದಮೇಲೆ ನಾವು ಅವ್ರದ್ದು ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲಿಂದ 50% ಶಾರ್ಟ್ ಲಿಸ್ಟ್ ಮಾಡ್ತೀವಿ. ಅದಾದಮೇಲೆ ಅವ್ರನ್ನ ಪರ್ಸನಲ್ಲಾಗಿ ಇಂಟರ್ವ್ಯೂ ಮಾಡಿ ಖಂಡಿತ ಅವ್ರಿಗೆ ಈ ಸೀಟು ಅವಶ್ಯಕತೆ ಇದೆಯಾ,
ಏನಕ್ಕೆ ಕೊಡಬೇಕು ಅನ್ನೋದಕ್ಕೆ ನಮ್ಮ ತಂಡ ಅವರು ಇಲ್ಲಿ ಇಂಟರ್ವ್ಯೂ ನಡೀತಾ ಇರುತ್ತೆ, ಅವ್ರ ಹಳ್ಳಿಗೋ ಅವ್ರ ಮನೆ ಹತ್ರನೋ ಅಕ್ಕಪಕ್ಕದ ಮನೆಗೆ ಹೋಗಿ ಅವ್ರ ಬಗ್ಗೆ ವಾಸ್ತವ ಪರಿಸ್ಥಿತಿ ತಿಳ್ಕೊತಾರೆ. ಅಂದರೆ ಇವರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ, ಓದ್ಸೋಕ್ಕೆ ಕಷ್ಟನೋ ಇಲ್ವೋ ಅಂತ. ಆ ಥರ ಎಲ್ಲ ಪರಿಸ್ಥಿತಿ ತಿಳ್ಕೊಂಡು ಬಂದು ರಿಪೋರ್ಟ್ ಕೊಟ್ಮೇಲೆ ಆ ಹುಡುಗರ ಮನೆಗೆ ಹೋಗಿ ನಾವೇ ಪರ್ಸನಲ್ಲಾಗಿ ಹೋಗಿ ಇಂಟರ್ವ್ಯೂ ಮಾಡಿ ಅವ್ರಿಗೆ ಫ್ರೀಯಾಗಿ ಸೀಟ್ ಕೊಡ್ತಾ ಇದ್ದೀವಿ. ಈಗ 2008ರಿಂದ ನಾವು ಇದುವರೆಗೂ 138 ಫ್ಯಾಮಿಲಿಗಳು ಇದರಿಂದ ಬೆನಿಫಿಟ್ ಆಗಿದೆ. 138 ಫ್ಯಾಮಿಲಿ ಏನಾರ ಸೊಸೈಟಲ್ ಅಪ್ಲಿಫ್ಟ್ಮೆಂಟ್ ಆಗಬೇಕು ಅಂದರೆ ಇವತ್ತು ನೀವು ಯಾರಿಗೋ ಡೈರೆಕ್ಟಾಗಿ ದುಡ್ಡು ಕೊಟ್ಟು ಎಲ್ಲ ಆಗಲ್ಲ, ಅದನ್ನ ಥ್ರೂ ಎಜುಕೇಷನ್ ಆಗಬೇಕು. ಅದು ಎಜುಕೇಷನಲ್ಲಿ ಏನಾಗುತ್ತೆ, ಈಗ ನಾವು ಯಾವುದೇ ಕಾರಣಕ್ಕೂ 5,000 ಸ್ಕಾಲರ್ಶಿಪ್ ಕೊಡ್ತೀವಿ, 10,000 ಸ್ಕಾಲರ್ಶಿಪ್ ಕೊಡ್ತೀವಿ, ನೀವು CET ರ್ಯಾಂಕಿಂಗ್ 1ರಿಂದ 10 ಬಂದರೆ ಇಷ್ಟು, 1000 ಬಂದರೆ ಇಷ್ಟು, ಆ ಥರ ನಮ್ಮದೇನೂ ಇಲ್ಲ. ನಮ್ಮದೇನಂದರೆ ಎರಡೇ ಕನ್ಸ್ಟೆಂಟು, ಅವರು ಎಕನಾಮಿಕಲಿ ವೀಕರ್ ಸೆಕ್ಷನಿಂದ ಇರಬೇಕು, ಅಪ್ಪ ಅಮ್ಮಂಗೆ ಸ್ವಲ್ಪ ತೊಂದರೆ ಇರುತ್ತೆ, ಕಷ್ಟ ಇರುತ್ತೆ, ಓದ್ಸೋಕೆ ಆಗದೇ ಇರೋರು, ಬಟ್ ಹುಡುಗರು ಬುದ್ಧಿವಂತಿರ್ತಾರೆ. ಅದಾದಮೇಲೆ ಇಂಟರ್ವ್ಯೂ ಆದಮೇಲೆ ನಾವು ಅವ್ರಿಗೆ ಕೊಡ್ತೀವಿ. ಈಗ ಅದ್ರಲ್ಲಿ ಉದಾಹರಣೆಗೆ ಹೇಳ್ಬೇಕಾದ್ರೆ 138 ಫ್ಯಾಮಿಲೀಸಲ್ಲಿ ಇದುವರೆಗೂ ಒಂದು 78 ಜನ ಹೆಣ್ಮಕ್ಳುಗಳಿಗೆ ಸೀಟ್ ಕೊಟ್ಟಿದ್ದೀವಿ. ಅದರಲ್ಲಿ ಸುಮಾರು 25ರಿಂದ 30 ಜನ ನಮ್ಮನೆ UK ಹೋಗಿದೆ, ಲಂಡನಲ್ಲಿದೆ. ಆವಾಗಲೂ ಕೂಡ ಅಲ್ಲೂ ಕೂಡ CIT ಕ್ಯಾಟಲ್ಲಿ ಪಾಸ್ಔಟ್ ಆಗಿರೋ ಒಂದು 7-8 ಜನ ಹುಡುಗಿಯರು ಸಿಕ್ಕಿದ್ರು. ಅವ್ರು ಹೇಳ್ತಾಯಿದ್ರು, ಸರ್ ಇವತ್ತು ನಾವು CIT ಸಂಸ್ಥೆ ಇರಲಿಲ್ಲ ಅಂದರೆ ಫ್ರೀ ಸೀಟ್ ಕೊಟ್ಟಿಲ್ಲ, ನಾವು ಇವತ್ತು ಕನಸು ಕಾಣ್ತಿರಲಿಲ್ಲ ಗುಬ್ಬಿ ತಾಲೂಕಿಂದ ಈಚೆ ಹೋಗೋದು, ಇವತ್ತು ನೋಡಿ ನಾವು ಬೇರೆ ದೇಶದಲ್ಲಿ ಸುಖವಾಗಿದ್ದೀವಿ ಅಂತ. ಅದೇ ರೀತಿ ಸುಮಾರು ಜನ ಅಮೇರಿಕಾದಲ್ಲಿದ್ದಾರೆ. ಒಂದು ಚಿಕ್ಕಪೇಟೆ ಹುಡುಗಿ ಒಬ್ಬರು ಚೈತ್ರ ಅಂತ, ಅವ್ರು MBA ಅವ್ರಿಗೆ ಸೀಟ್ ಕೊಟ್ವಿ. ಅವರು ಫಸ್ಟ್ ರ್ಯಾಂಕ್ ವಿತ್ 5 ಗೋಲ್ಡ್ ಮೆಡಲ್ಸ್ ಬಂದರು. ಇವತ್ತು ಅವರು ಕೂಡ ಒಂದು KPMG ಅಂತ ಒನ್ ಆಫ್ ದಿ ಲೀಡಿಂಗ್ ಕಂಪ್ನಿಲಿ ಶಿ ಈಸ್ ಎ ಟ್ಯಾಕ್ಸಿಂಗ್ ಕನ್ಸಲ್ಟೆಂಟ್ ಆಫ್ US ಅಮೆರಿಕಾದಲ್ಲಿದ್ದಾರೆ. ಆ ಥರ ಭಾಳ ಉದಾಹರಣೆಗಳಿದೆ. ಇದು ಒಂದು CIT ಸಮಾಜಮುಖಿ ಕಾರ್ಯಕ್ರಮ ಯಾವ ರೀತಿ ಮಾಡ್ತಾ ಇದೆ, ಯಾವ ರೀತಿ ಸಹಾಯ ಮಾಡ್ತಾ ಇದೆ, ಇದು ಒಂದು ಉದಾಹರಣೆ. ಸೊ ಮ್ಯಾನೇಜ್ಮೆಂಟ್ ಹೆಂಗೆ ಸಪೋರ್ಟ್ ಮಾಡುತ್ತೆ ಸರ್? ಮ್ಯಾನೇಜ್ಮೆಂಟ್ ಅಂದರೆ ನಾನು ಹೇಳಿದೆ ಈಗ ಪಾಪ ಇದು ನಮ್ಮ ಮ್ಯಾನೇಜ್ಮೆಂಟ್ ಯಾವ ರೀತಿ ಅಂದರೆ ಒಂದು ಇಟ್ಸ್ ಎ ಪ್ಯೂರ್ಲಿ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಲೇ ಆ ಲೆವೆಲಲ್ಲೇ ನಮ್ಮ ಚೇರ್ಮನ್ರಾದಂಥ ಶ್ರೀಯಸ್ ಬೋಸ್ ಅವ್ರು ಕನಸಿದ್ದಿದೆ ಗ್ರಾಮೀಣ ಭಾಗದ ಎಂಪವರ್ಮೆಂಟ್ ಆಗಬೇಕಂತ. ಆ ಅದಕ್ಕೋಸ್ಕರ ಅವ್ರು ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ನಾವಿರ್ಬೋದು, ಎಲ್ಲರೂ ಒಂದು ಸಮಾಜಮುಖಿಯಾಗಿ ಮಾಡ್ಕೊಂಡು ನಾವು ಕಾಲೇಜಲ್ಲಿ ಬೇರೆ ಅಡ್ಮಿಷನ್ಸು ಆಗುತ್ತೆ. ಅದ್ರ ಜೊತೆಗೆ ಇದನ್ನು ಕೂಡ ಒಂದು ಪ್ರತಿ ವರ್ಷ ಇರಲಿ ಅಂದ್ಬಿಟ್ಟು ಮಾಡಿದ್ವಿ. 2008 ನಾವು CIT ಕ್ಯಾಟ್ ಅಂತ ಶುರು ಮಾಡಿದ್ವಿ. ಅದಾದಮೇಲೆ ನಮ್ಮ AICT ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ನಮ್ಮ ಅಪ್ರೂವಲ್ ಬಾಡಿ ಅವರು ಕೂಡ ಈ ಸೂಪರ್ ನ್ಯೂಮರಿ ಕೋಟಾ ಅಂತ SNQ ಕೋಟಾ ಅಂತ ಆಮೇಲೆ ಶುರು ಮಾಡಿದ್ರು. ಈಗಲೂ ಕೂಡ ನಮ್ಮಲ್ಲಿ SNQ ಕೋಟಾಲು ಹುಡುಗರು ಬರ್ತಾರೆ. ಅದ್ರ ಜೊತೆ ನಮ್ಮ CIT ಕ್ಯಾಟು ನಡೀತಿದೆ. ಈ ವರ್ಷವೂ ಕೂಡ ಈ ತಿಂಗಳು 13ನೇ ತಾರೀಕು ನಮ್ಮಲ್ಲಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇದೆ ಕ್ಯಾಟ್ಗೆ. ಯಾರನ್ನ ವಿದ್ಯಾರ್ಥಿಗಳು ಓದಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಬಂದು ನಮ್ಮನ್ನು ಭೇಟಿ ಮಾಡಿದ್ರೆ ಅದಕ್ಕೆ ಸಹಾಯ ಮಾಡ್ತೀವಿ. ಸೊ ನಾನು ಹಳ್ಳಿ ಕಡೆ ಹೋದಾಗ ಒಂದಷ್ಟು ಜನ ಮಾತಾಡ್ತಿದ್ದಾರೆ, ಇಲ್ಲ ನಾನು CITಗೆ ಹೋಗ್ತಾ ಇದ್ದೀನಿ, CITಲೇ ಓದಿದ್ದು ಅಂತ. CITಗೆ ಯಾಕೆ ಬರಬೇಕು ಅಂತ? ಅಲ್ಲ, CITಗೆ ಯಾಕೆ ಬರಬೇಕು ಅಂದರೆ ಈಗ ನೋಡಿ, ಈಗ ಉದಾಹರಣೆ ಸುಮಾರು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಇವತ್ತು ಇಂಜಿನಿಯರಿಂಗ್ ಕಾಲೇಜ್ಗಳು ಈಗ ನಮ್ಮ ಕಾಲದಲ್ಲೆಲ್ಲ ಸೀಟ್ ಸಿಗೋದೇ ಕಷ್ಟ ಆಯಿತು. ಈಗ ಎಂಟ್ರೆನ್ಸ್ ಎಕ್ಸಾಮ್ ಬರೆದವ್ರಿಗೆಲ್ಲ ಸೀಟ್ ಸಿಗುತ್ತೆ, ಮ್ಯಾನೇಜ್ಮೆಂಟ್ ಸೀಟ್ ಸಿಗುತ್ತೆ, ಡೀಮ್ ಟು ಬಿ ಯೂನಿವರ್ಸಿಟೀಸ್ ಇದೆ, ಪ್ರೈವೇಟ್ ಯೂನಿವರ್ಸಿಟಿ ಇದೆ, ಸುಮಾರಿದೆ. ಬಟ್ ಈಗ ನಿಮ್ಮ ಮನೆ ಮುಂದೆನೇ, ನಿಮ್ಮ ತಾಲೂಕಲ್ಲೇ, ನಿಮ್ಮ ಜಿಲ್ಲೆಯಲ್ಲೇ ಒಂದು ಕಾಲೇಜು, ಯಾವುದೇ ಒಂದು ಯೂನಿವರ್ಸಿಟಿ ಏನು ಮಾಡ್ತಾ ಇದ್ದಾರೆ, ಇಲ್ಲ ಯಾವುದೇ ಒಂದು ನೀವು ಸೋಕಾಳು ಒಂದು ಯಾವುದೋ ಒಂದು ದೊಡ್ಡ ಕಾಲೇಜು ಏನೇನು ಮಾಡ್ತಾ ಇದ್ದಾರೆ, ಅದೆಲ್ಲ ನಿಮ್ಮ ಮನೆ ಮುಂದೆನೇ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಅಫೋರ್ಡಬಿಲಿಟಿ ಅದು ಎಲ್ಲ ಇದ್ದು ಒಳ್ಳೆಯ ಸಂಸ್ಥೆ, ಒಳ್ಳೆ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್ ಇದೆ, ಪ್ಲೇಸ್ಮೆಂಟ್ಸ್ ಇದೆ, ಇಂಡಸ್ಟ್ರಿ ಕನೆಕ್ಟ್ ಇದೆ, ಫಾರಿನ್ ಯೂನಿವರ್ಸಿಟಿ ಕೊಲಾಬ್ರೇಷನ್ಸ್ ಇದೆ. ಈಗ ಯಾವುದೇ ಒಂದು ಹುಡುಗ, ಈಗ ನಾವೇನೇ ಮಾರ್ಕೆಟಿಂಗು ಬ್ರ್ಯಾಂಡಿಂಗ್ ಮಾಡಿದ ತಕ್ಷಣ ಅವನೇನು CITಗೆ ಬರೋಲ್ಲ. ಅವ್ನು CITಗೆ ಬರ್ಬೇಕಂದ್ರೆ ಅವ್ನು ಸೀನಿಯರ್ಸ್ನ ಕೇಳ್ತಾನೆ, ಅವ್ರು ಟೀಚರ್ಸ್ನ ಕೇಳ್ತಾನೆ, ಮುಂಚೆ ಓದಿರೋ ಪೇರೆಂಟ್ಸ್ಗಳು ಮಕ್ಕಳುಗಳು ಯಾರೇ ಇದ್ದರೂ ಅವ್ರ ಪೇರೆಂಟ್ಸ್ಗಳನ್ನ ಕೇಳ್ತಾರೆ. ಅದ್ರ ಜೊತೆಗೆ ಇವತ್ತು ಸೋಷಿಯಲ್ ಮೀಡಿಯಾ ಈಸ್ ವೆರಿ ಸ್ಟ್ರಾಂಗ್. ಅವನು ಕೂಡ ಇವತ್ತು ಮೋಸ್ಟ್ ಆಫ್ ದಿ ಸರ್ಚ್ ಇಂಜಿನ್ಸ್ ಇದೆ, ಅದರಲ್ಲಿ CIT ಬಗ್ಗೆ ಹಾಕ್ತಾರೆ ಏನೇನಿದೆ ಅಂತ ಎಲ್ಲ ನೋಡಿದಾಗ ಅವ್ರಿಗೆ ಅನಿಸುತ್ತೆ, ಹೌದಪ್ಪ ಎಲ್ಲ ಅಲ್ಲೂ ಸಿಗೋದಕ್ಕಿಂತ ಜಾಸ್ತಿನೇ ನಮ್ಮ ಕಣ್ಮುಂದೆ ನಡೀತಾ ಇರ್ಬೇಕಾರೆ. ಆಮೇಲೆ ಇಲ್ಲಿ ಎಲ್ಲದಕ್ಕಿಂತ ಏನಂದರೆ ಒಂದು ಕಮಿಟೆಡ್ ಟೀಮ್ ಇದೆ. ಈ ಕಮಿಟೆಡ್ ಟೀಮ್ ಈಸ್ ಕಮಿಟೆಡ್ 25 ವರ್ಷದಿಂದ ಒಂದು ಕಮಿಟೆಡ್, ಅದೇ ಟೀಮು ಕಮಿಟಾಗಿ ಇವತ್ತು ಸಂಸ್ಥೆ ಕಟ್ಟಲೇಬೇಕು, ಸಂಸ್ಥೆ ಮುಂದೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಟೀಮು, ಒಂದು ಮ್ಯಾನೇಜ್ಮೆಂಟ್ ಸಪೋರ್ಟು ಗಟ್ಟಿಯಾಗಿರೋದ್ರಿಂದ ಇವತ್ತು ಯಾವುದೇ ನ್ಯೂನ್ಯತೆ ಇಲ್ದಂಗೆ ಸ್ಟೂಡೆಂಟ್ಸ್ಗೆ ಏನು ಬೇಕೋ ಅದೆಲ್ಲ ಕೊಡ್ತಾ ಇರೋದ್ರಿಂದ ಡೆಫಿನೆಟ್ಲಿ CIT ಪ್ರಿಫರ್ ಮಾಡ್ತಾರೆ ಹುಡುಗರು. ಸೊ ಎಷ್ಟು ಜನ ಟೀಚಿಂಗು ನಾನ್ ಟೀಚಿಂಗು ಟೋಟಲ್ ಎಷ್ಟು ಉದ್ಯೋಗ ಕೊಡಿ? ಈಗ ಟೋಟಲ್ಲು ನೋಡಿ, ಈಗ ನಾನು ಹೇಳಿದೆ 2001-2ರಲ್ಲಿ ಕೇವಲ ಒಂದು 18-19 ಜನ ಇದು ಟೀಚಿಂಗು ನಾನ್ ಟೀಚಿಂಗ್ ಇದು. ಇವತ್ತು ನಮ್ಮ ಎಂಟೈರ್ CIT ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ 440 ಜನ ಉದ್ಯೋಗಿಗಳಿದ್ದಾರೆ. ತಾವು ಮಾತಾಡ್ಬೇಕಾದ್ರೆ ಹೇಳಿದ್ರು CIT ಒಂದು ಒಳ್ಳೆ ಫ್ಯಾಮಿಲಿ ನನಗೆ ಅಂತ. CIT ಫ್ಯಾಮಿಲಿಲಿರುವಂತಹ ಟೀಚರ್ಸ್ ಬಗ್ಗೆ ಅಥವಾ ಇಲ್ಲೇನೆಲ್ಲ ಫೆಸಿಲಿಟೀಸ್ ಇದೆ ಅಥವಾ ಬೇರೆ ಬೇರೆ ದೇಶಗಳ ಜೊತೆ ಸಂಬಂಧ ಇಟ್ಕೊಂಡಿರುವಂಥದ್ದು CIT ಅಂತ ಕೇಳ್ಪಟ್ಟಿದ್ದೀನಿ ಸರ್, ಇದ್ರ ಬಗ್ಗೆ ಏನು ಅನ್ಸುತ್ತೆ? ಈಗ ಒಂದು ಫ್ಯಾಮಿಲಿ, ನನ್ನ ಫ್ಯಾಕಲ್ಟಿಗಳು, ನನ್ನ ಟೀಮ್ ಮೆಂಬರ್ಸ್ ಅಂತಂದರೆ ಈಗ ಆಲ್ಮೋಸ್ಟ್ ಸುಮಾರು ಜನ ಒಂದು 23-24 ವರ್ಷದಿಂದ ಕೆಲಸ ಮಾಡ್ತಿರೋರು, ಒಂದು 30-40 ಜನ
ಲೆಕ್ಚರರ್ ಆಗಿ ಸೇರ್ಕೊಂಡವರು ಇವತ್ತು ಪ್ರೊಫೆಸರ್ಸ್ ಆಗಿದ್ದಾರೆ. ಅವರು BE ಮಾಡ್ಕೊಂಡು ಸೇರ್ಕೊಂಡಿದ್ರು, ಇಲ್ಲೇ MTech ಮಾಡಿದ್ರು, PhD ಮಾಡಿದ್ರು. ಇದೆಲ್ಲ ಅವ್ರ ಗ್ರೋತು ಕೂಡ ಈಗ ಹೆಂಗೆ ಅಂದರೆ ನಾವು ಆಲ್ವೇಸ್ ವಿ ಬಿಲೀವ್ ಇಟ್ ಟುಗೆದರ್ ಲೆಟ್ಸ್ ಗ್ರೋ ಅಂತ. ಈಗ ಬರೀ ಸಂಸ್ಥೆ ಬೆಳೆಯೋದಲ್ಲ, ಸಂಸ್ಥೆ ಜೊತೆಗೆ ನಮ್ಮ ಫ್ಯಾಕಲ್ಟಿಗಳು ಕೂಡ ಬೆಳೆದಿದ್ದಾರೆ. ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ಗಳು ಕೂಡ ಕೆಲವರು ಏನು ಡಿಗ್ರಿ ಮಾಡದೇ ಇರೋ SLC ಫೇಲ್ ಆಗಿದ್ದವರು ಇವತ್ತು ಡಿಗ್ರಿ ಮಾಡಿಕೊಂಡು ಒಂದು ಒಳ್ಳೆ ಲೆವೆಲಲ್ಲಿದ್ದಾರೆ. ಇದಕ್ಕೆಲ್ಲ ಒಂದು ನಮ್ಮದೇ ಆದಂಥ ವಿಷನ್ ಇರೋದ್ರಿಂದ ಇವತ್ತು ಈ ಲೆವೆಲಿಗೆ ಬಂದಿದೆ. ಆಮೇಲೆ ಅದು ಒಂದು, ಆಮೇಲೆ ನೀವು ಕೇಳಿದ್ರೆ ಈಗ ಇಂಡಸ್ಟ್ರಿ ಅಸೋಸಿಯೇಷನು, ಫಾರಿನ್ ಯೂನಿವರ್ಸಿಟೀಸು. ಈಗ ನಮ್ಮ ಸಂಸ್ಥೆ ಫಾರಿನ್ ಯೂನಿವರ್ಸಿಟೀಸ್ ಅವರು ಎಸ್ಪೆಷಲಿ ಆಸ್ಟ್ರೇಲಿಯನ್ ಟೀಮ್ ಜೊತೆ ಒಂದು ಫ್ಯೂಚರ್ಡ್ ಇನೋವೇಷನ್ ಸ್ಟುಡಿಯೋಸ್ ಅಂತ ಫೆಡರೇಷನ್ ಯೂನಿವರ್ಸಿಟಿ ಅವ್ರ ಜೊತೆ ವಿ ಹ್ಯಾವ್ ಎನ್ MOU. ಈಗ ಲಾಸ್ಟು 6 ತಿಂಗಳಲ್ಲಿ 6 ಜನ ಪ್ರೊಫೆಸರ್ಸು ಆಸ್ಟ್ರೇಲಿಯಾದಿಂದ ಬಂದು ದೇ ಹವ್ ಕಂಡಕ್ಟೆಡ್ ವೇರಿಯಸ್ ಪ್ರೋಗ್ರಾಮ್ಸ್ ಫಾರ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಎರಡೂ ಮಾಡಿದ್ದಾರೆ. ಅದು ಸುಮಾರು ಜನ ಹುಡುಗರು ಅವ್ರನ್ನ ಕ್ಯಾಂಪಸ್ ಅಂಬಾಸಿಡರ್ ಅಂತ ಕೂಡ ತೊಗೊಂಡಿದ್ದಾರೆ. ಅವ್ರಿಗೆ ಉದ್ಯೋಗ ಅವಕಾಶಗಳು ಕೂಡ ಕೊಟ್ಟಿದ್ದಾರೆ. ಇದು ಒಂದು ಫಾರಿನ್ ಯೂನಿವರ್ಸಿಟೀಸು. ಅದ್ರ ಜೊತೆಗೆ ನಾವು ಕೂಡ ಬೇರೆ ಬೇರೆ ದೇಶಕ್ಕೆ ಹೋಗ್ತಾನೆ ಇರ್ತೀವಿ, ನಾವು ನಮ್ಮ ತಂಡದವರೆಲ್ಲ. ಅದರಲ್ಲಿ ಕೂಡ ಸುಮಾರು ಒಡಂಬಡಿಕೆಗಳನ್ನು ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್ ಹೇಳೋದಾದರೆ ನಾವು ಇವತ್ತು ಇಂಡಿಯಾದಲ್ಲಿ 6G ರಿಸರ್ಚ್, ನಮ್ಮದು 5G ಪ್ರೈವೇಟ್ ನೆಟ್ವರ್ಕ್ ಫಸ್ಟ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ ಯಾವ್ದಾರ ಒಂದು ಪ್ರೈವೇಟ್ ನಮ್ಮದೇ ಆದಂಥ 5G ಪ್ರೈವೇಟ್ ನೆಟ್ವರ್ಕ್ ಸೆಟಪ್ ಮಾಡಿದ್ದಂದರೆ ಅದು CIT ಸಂಸ್ಥೆ. ಅದು ನಾವು ಸರ್ಕಾರದಿಂದ ರಿಸರ್ಚ್ ಗ್ರ್ಯಾಂಟಲ್ಲಿ 2 ಕೋಟಿ ರೂಪಾಯಿ ದುಡ್ಡು ತಂದು ಅದರಿಂದ ಮಾಡಿದ್ದೀವಿ. ಇವತ್ತು ಅದನ್ನು ನಾವು ಇಂಡಿಯನ್ ಓಪನ್ ಸೋರ್ಸ್ ಮೊಬೈಲ್ ಕಮ್ಯುನಿಕೇಷನ್ ನೆಟ್ವರ್ಕ್ ಅಂತ ಒಂದು ಲೀಡಿಂಗ್ ಆರ್ಗನೈಸೇಷನ್ ಇದೆ. ಅದರಲ್ಲಿ ನಾವು ಈ ಸರಿ ಮೊನ್ನೆ ಮೋದಿಯವರು ಇನಾಗ್ರೇಟ್ ಮಾಡಿದ ಕಾರ್ಯಕ್ರಮದಲ್ಲೂ ಕೂಡ CIT ಗೋಲ್ಡ್ ಪಾರ್ಟ್ನರ್ ಆಗಿತ್ತು. ಈ ಥರ ಸುಮಾರು, ಅದ್ರ ಜೊತೆಗೆ ಇನ್ನೊಂದು ಸ್ಟಾರ್ ಲ್ಯಾಬ್ ಸ್ಪೇನ್ ಅನ್ನೋ ಒಂದು ಕಂಪ್ನಿಯವ್ರ ಜೊತೆ ಎಕ್ವಿಪ್ಮೆಂಟ್ಸ್ ತರಿಸಿದ್ದೀವಿ, EEG ಸಿಮ್ಯುಲೇಟರ್ಸ್ ಎಲ್ಲ. ಈ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಎಸ್ಪೆಷಲಿ ಪಾರ್ಕಿನ್ಸನ್ಸ್ ಪೇಷಂಟ್ಸು, ಆಮೇಲೆ ಆಲ್ಝೈಮರ್ಸ್ ಪೇಷಂಟ್ಸ್ ಬಗ್ಗೆ ರಿಲೇಟೆಡ್ ರಿಸರ್ಚ್ ನಡೀತಾ ಇದೆ. ಈಗ ಇನ್ನೊಂದು ಲಿವರ್ ಸಿರೋಸಿಸ್ ಅನ್ನೋದ್ರ ಬಗ್ಗೆ ಕೂಡ ಒಂದು ರಿಸರ್ಚ್ ನಡೀತಾ ಇದೆ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಒಂದು ಸಂಸ್ಥೆಯಲ್ಲಿ ನಾವು ಹುಡುಗ ಬಂದಿದ ತಕ್ಷಣ ಅವನಿಗೆ ಪಾಠ ಮಾಡಿ ಕಳಿಸಿದ್ರೆ ಏನು ಉಪಯೋಗ ಇಲ್ಲ. ಅವನಿಗೆ ಬೇರೆ ದೇಶದಲ್ಲಿ ಏನು ನಡೀತಾ ಇದೆ, ಇಂಡಸ್ಟ್ರಿಯಲ್ಲಿ ಏನು ನಡೀತಿದೆ, ರಿಸರ್ಚ್ ಏನು ನಡೀತಿದೆ, ಎಲ್ಲ ಆ್ಯಂಗಲಲ್ಲೂ ಕೂಡ ನಾವು ಫೋಕಸ್ ಮಾಡಿ ಎಲ್ಲ ಹುಡುಗರಿಗೂ ಒಂದು ಒಳ್ಳೆ ಎಕ್ಸ್ಪೋಜರ್ ಕೊಡ್ತಾ ಇದ್ದೀವಿ. ಸೊ ಕಾಲೇಜಲ್ಲಿ ಬೇರೆ CBSE ಸ್ಕೂಲ್ಸ್ ಬೇರೆ ತೆರೆದಿದ್ದೀರಾ. ಸೊ ಏನು ಅನ್ನಿಸ್ತಾ ಇದೆ, ಸ್ಟ್ರೆಂತ್ ಎಷ್ಟಿದೆ ಸರ್ ಕಾಲೇಜ್? ಈಗ CBSE ಸ್ಕೂಲು ನಾವು ಹೇಳಿದೆ ಮೂಲತಃ 2019 ಸ್ಟೇಟಲ್ಲಿ ಮಾಡಿದ್ವಿ. 2022ಗೆ ವಿ ಗಾಟ್ CBSE ಅಫಿಲಿಯೇಷನ್. CBSE ಅಫಿಲಿಯೇಷನ್ ಮಾಡಿದ್ದೇನೆಂದರೆ ಇಂಜಿನಿಯರಿಂಗು ಒಂದು ಗ್ರಾಮೀಣ ಭಾಗದಲ್ಲಿ ಒಳ್ಳೆ ಸ್ಟ್ಯಾಂಡರ್ಡಾಗಿ ಮಾಡಿದ್ವಿ. ಅದೇ ರೀತಿ ನಾವು ನೋಡ್ತಿದ್ವಿ ಅಡ್ಮಿಷನ್ ಬಂದಾಗೆಲ್ಲ ಏನು ಡ್ರಾಬ್ಯಾಕ್ಸ್ ಇದೆ ಮಕ್ಕಳಲ್ಲಿ ಎಜುಕೇಷನಲ್ಲಿ ಅಂತ. ಆ ಡ್ರಾಬ್ಯಾಕ್ ಎಲ್ಲ ನೋಡಿ ತಾಲೂಕಲ್ಲಿ ಒಂದು ಒಳ್ಳೆ ಸ್ಕೂಲ್ ಮಾಡೋಣ ಅಂತ ಮಾಡಿದ್ವಿ. ಇದು ಒಳ್ಳೆ ಕ್ರಿಯೇಟಿವಿಟಿ ಆ್ಯಂಡ್ ಕ್ಯೂರಿಯಾಸಿಟಿ ಎಲ್ಲ ಮಕ್ಕಳಿಗೂ ಇರುತ್ತೆ. ಬೇಸಿಕ್ ಪರ್ಪಸ್ ಆಫ್ ಸ್ಟಾರ್ಟಿಂಗ್ CIT ಪಬ್ಲಿಕ್ ಸ್ಕೂಲ್ ಈಸ್ ಟು ನರ್ಚರ್ ದ ಕ್ರಿಯೇಟಿವಿಟಿ ಆ್ಯಂಡ್ ಕ್ಯೂರಿಯಾಸಿಟಿ ಆಫ್ ದಿ ಸ್ಟೂಡೆಂಟ್ಸ್. ಅದ್ರ ಜೊತೆಗೆ ನಾವು CBSE ಕರಿಕ್ಯುಲಮ್ ಒಂದೇ ಮಾಡ್ತಿಲ್ಲ, CBSE ಜೊತೆ ಬಿಯಾಂಡ್ CBSE ಅವ್ರು ಏನು ಹೇಳಿ ಅದ್ರ ಪ್ರಕಾರ ಪಠ್ಯಕ್ರಮ ಏನೇ ಅದ್ರ ಪ್ರಕಾರ ಎಲ್ಲ ಲ್ಯಾಬ್ಗಳು ಸೆಟಪ್ ಮಾಡಿದ್ದೀವಿ. ನೀವು ಸ್ಕೂಲ್ಗೆ ಹೋಗಿ ನೋಡೋದು ಗೊತ್ತಾಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬು, ರೋಬೋಟಿಕ್ಸ್ ಲ್ಯಾಬು, ಎಲೆಕ್ಟ್ರೋಟೆಕ್ ಲ್ಯಾಬು, ಆಮೇಲೆ ನಿಮಗೆ ಮ್ಯಾಥಮೆಟಿಕ್ಸ್ ಲ್ಯಾಬು, ಎಲ್ಲ ಥರ ಲ್ಯಾಬ್ಗಳು ಸೆಟಪ್ ಮಾಡಿದ್ದೀವಿ. ಬಹುಶಃ ಯಾವ್ದಾರ ಒಂದು ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಒಳ್ಳೆ ಶಾಲೆ ಮಾಡಿದ್ದಾರೆ ಅಂದರೆ ಅದನ್ನು ಯಾರು ಬೇಕಾದ್ರೂ ಬಂದು ನೋಡ್ಬೋದು. ನಾವು ಹೇಳ್ತಾ ಇರೋದು ಯಾವ ರೀತಿ ಇದೆ, ಯಾವ ಸಂಸ್ಥೆ ಬೇರೆ ಶಾಲೆಗೂ ನಮ್ಮ ಶಾಲೆಗೂ ಯಾವ ಡಿಫ್ರೆನ್ಸ್ ಇದೆ ಅಂತ. ಇದು ಖಂಡಿತ ಈ ಗುಬ್ಬಿ ತಾಲೂಕಿನ ಜನಗಳಿಗೆ ಒಂದು ಭಾಳ ಒಂದು ಉನ್ನತ ದರ್ಜೆಯಲ್ಲಿ ಮಾಡಿರುವಂಥ ಸ್ಕೂಲು. ಆ ಸ್ಕೂಲ್ ಅಂದಿದ ತಕ್ಷಣ ಬರೀ ಬಿಲ್ಡಿಂಗ್ ಒಂದೇ ಮಾತಾಡಲ್ಲ. ನಾವು ಬಿಲ್ಡಿಂಗಿನ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರೋದು ಒಂದು ಫಸ್ಟ್ ಈಸ್ ಟೀಚರ್ಸ್ಗೆ, ಆಮೇಲೆ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ವಿಚ್ ಕ್ಯಾನ್ ಬಿಲ್ಡ್ ದಿ ಇಂಟೆಲೆಕ್ಚುಯಲ್ ಕೇಪಬಿಲಿಟಿ ಆಫ್ ದ ಸ್ಟೂಡೆಂಟ್. ಅದಕ್ಕೆ ವಿ ಆರ್ ಗಿವನ್ ಲಾಟ್ ಆಫ್ ಎಂಫಸಿಸ್ ಆ್ಯಂಡ್ ಇಂಪಾರ್ಟೆನ್ಸ್. ಸೊ CIT ಜೊತೆಯಲ್ಲಿ IST ಕೂಡ ತಾವು ಚೇರ್ಮನ್ ಆಗಿರುವಂಥದ್ದು, ರಾಜ್ಯದ ಹಲವು ಭಾಗಗಳಲ್ಲಿ ಹೋಗ್ತಾ ಇರ್ತೀರಿ. ಸೊ ಏನು ಅನ್ಸುತ್ತೆ ಸರ್ ಆಗೆಲ್ಲ? ಒಂದು ಈ IST ಅನ್ನೋದು ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ. ಇದು ನಮ್ಮ ದೇಶದ ದೊಡ್ಡ ಪ್ರೊಫೆಷನಲ್ ಸೊಸೈಟಿ. ಇದು ನಮ್ಮ ದೇಶದಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ಇದೆ. ಇದು ನನಗೊಂದು ಒಳ್ಳೆಯ ಅವಕಾಶ. 2020 ಒಂದು ಚೇರ್ಮನ್ ಆಗಿ ಎಲೆಕ್ಟ್ ಆದೆ. 2020ರಿಂದ ಕೂಡ ಇವತ್ತು IST ಯಾವುದೇ ಒಂದು ರೆಕಗ್ನೈಸ್ ಮಾಡ್ತಾರೆ ಅಂದರೆ ಅದು CIT ಸುರೇಶ್ ಅವರು ಚೇರ್ಮನ್ ಆಗಿ ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಎಲ್ಲರೂ ಅದನ್ನು ವಿಶ್ಲೇಷಿಸ್ತಾರೆ. ಇವತ್ತು ಅದಕ್ಕೂ ಕೂಡ ನಮ್ಮ CIT ಕಾರಣ. ಯಾಕಂದರೆ ಯಾವುದೇ ಒಂದು ಸಂಸ್ಥೆಗೆ ಒಂದು ಪ್ರೊಫೆಷನಲ್ ಸೊಸೈಟಿಗೆ ಚೇರ್ಮನ್ ಆಗಬೇಕಂದ್ರೆ ನಮ್ಮ ಸಂಸ್ಥೆಯಲ್ಲಿರೋ ನನ್ನ ಸಹೋದ್ಯೋಗಿಗಳು, ನನ್ನ ಟೀಮ್ ಅವರು ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು IST ಭಾರತ ದೇಶದಲ್ಲಿ 30 ರಾಜ್ಯದಲ್ಲಿದೆ. 30 ರಾಜ್ಯದಲ್ಲಿ ಲಾಸ್ಟ್ 4-5 ವರ್ಷಗಳಿಂದ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಅದು ನನ್ನ ಒಂದು ಟೀಮ್ ಸಹಾಯದಿಂದ ಈ ರೀತಿ ಆಗಿತ್ತು. ಇದಕ್ಕೂ ಕೂಡ ನಮ್ಮ ಆಫೀಸ್ ಇರೋದು CITಲೇ. ಸುಮಾರು ಕಾರ್ಯಕ್ರಮಗಳು ಮಾಡಿದ್ದೀವಿ ISTಯಿಂದ. ಈಗ ಹ್ಯಾಕಥಾನ್ ಕಾರ್ಯಕ್ರಮಗಳಿರ್ಬೋದು, ಐಡಿಯಾಥಾನು, ಬಿಲ್ಡಾಥಾನ್ಸು,
ಭಾಳ ಸ್ಟೂಡೆಂಟ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು, ಲಕ್ಷಾಂತರ ರೂಪಾಯಿಗಳನ್ನು ಕೂಡ IST ಕರ್ನಾಟಕ ಸೆಕ್ಷನಿಂದ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದೀವಿ. ಇದು ಕೂಡ ಇವತ್ತು ಈ IST ಕರ್ನಾಟಕ ಸೆಕ್ಷನ್ ಆಫೀಸು ಕೂಡ ಇವತ್ತು ಗುಬ್ಬಿಲಿದೆ. ಓಕೆ, ಇದು ಕೂಡ ಒಂದು ನಮ್ಮ ಗುಬ್ಬಿಗೆ ಒಂದು ಹೆಮ್ಮೆ. ಯಾಕಂದರೆ ಯಾರೇ ಒಂದು ಇಡೀ ಇಂಡಿಯಾದಿಂದ ಒಂದು ISTಗೆ ಲೆಟ್ರ್ ಬರೆದ್ರೆ ಅದರಲ್ಲಿ ಗುಬ್ಬಿ ಅಂತ ಬರ್ತಾರೆ. ಸೊ ಇದು ಕೂಡ ಒಂದು ಗುಬ್ಬಿಗೆ ಕ್ರೆಡಿಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಇವತ್ತು ಇಂಜಿನಿಯರಿಂಗ್ ಮಾತ್ರ ಅಲ್ಲ ಸರ್, ಎಷ್ಟೋ ಜನ BCA, MCA ಅಥವಾ ಇನ್ನು ಡಿಪ್ಲೊಮೊ ಕೋರ್ಸಸ್ ಇವೆಲ್ಲ ಓದಬೇಕು ಅಂತ ಕೂಡ ಹುಡುಗರಿಗೆ ಒಂದಷ್ಟು ಇಂಟ್ರೆಸ್ಟ್ ಬಂದಿದೆ. CIT ಅದನ್ನು ಕೂಡ ಕೊಡ್ತಾ ಇದೆಯಾ ಅಂತ? ಹೌದು, ಖಂಡಿತ. ನಾವು ಪಾಲಿಟೆಕ್ನಿಕ್ 2010 ಶುರು ಮಾಡಿದ್ವಿ. ಅದರಲ್ಲಿ 2 ಬ್ರಾಂಚಸ್ ಇದೆ, ಮೆಕ್ಯಾನಿಕಲ್, ಸಿವಿಲ್, ಅದರಲ್ಲೂ ಕೂಡ ಅಡ್ಮಿಷನ್ ಇದೆ. ಅದ್ರ ಜೊತೆಗೆ ಹುಡುಗರು ಕೆಲವರು ಇಂಜಿನಿಯರಿಂಗ್ ಓದೋಕ್ಕಾಗದೇ ಇರೋರು ಈಗ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಅದು ಕೂಡ ಭಾಳ ಡಿಮ್ಯಾಂಡ್ ಇದೆ. ಅದು ಕೂಡ ನಾವು ಈಗ BCA ಪ್ರೋಗ್ರಾಮು, MCA ಪ್ರೋಗ್ರಾಮು ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಅಫಿಲಿಯೇಷನ್ ಆಗಿ ಅದನ್ನು ಕೂಡ ನಡೆಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಒಳ್ಳೆ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ. ಮುಂದಿನ ದಿನದಲ್ಲಿ ಅದು ಕೂಡ ಒಳ್ಳೆ ಪ್ಲೇಸ್ಮೆಂಟು ಎಲ್ಲ ಕೂಡ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ. ಒಟ್ಟಾಗಿ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಏನು ಬೇಕು, ಇಂಜಿನಿಯರಿಂಗಿಂದ ಹಿಡಿದು ಕಂಪ್ಯೂಟರ್ ಅಪ್ಲಿಕೇಶನ್ಸಿಂದ ಹಿಡಿದು ಕಾಮರ್ಸ್ ಎಜುಕೇಷನಿಂದ ಹಿಡಿದು ಎಲ್ಲನೂ ಸಂಸ್ಥೆ ಕೊಡ್ತಾ ಇದೆ. ಸೊ ಪೋಷಕರಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀರಾ ಸರ್? ಪೋಷಕರಿಗೆ ಒಂದು ಮುಖ್ಯವಾಗಿ ಹೇಳೋದಂದರೆ ನಿಮ್ಮನ್ನು ನೀವು ನಂಬಬೇಕು, ನಿಮ್ಮ ಮಕ್ಕಳು ನಂಬಬೇಕು. ಆಮೇಲೆ ನೀವು ಯಾವ ಸಂಸ್ಥೆಗೆ ಸೇರಿಸ್ತೀರೋ ಆ ಸಂಸ್ಥೆಯವ್ರನ್ನ ನಂಬಬೇಕು. ಇವತ್ತು ನೀವು ಮಕ್ಕಳಿಗೆ ಅವನಿಗೆ ಕೆಲವು ಕಡೆ ವಿದ್ಯಾರ್ಥಿಗಳಿಗೆ ಅವನಿಗೆ ಆಸಕ್ತಿನೇ ಇರಲ್ಲ ಇಂಜಿನಿಯರಿಂಗ್ ಸೇರ್ಬೇಕಂತ. ನಿಮ್ಗೆ ಆಸಕ್ತಿ ಇರುತ್ತೆ ಕರ್ಕೊಂಬಂದು ಸೇರಿಸೋದು. ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ನಿಮ್ಮ ಮಕ್ಳಿಗೆ ಏನು ಶಕ್ತಿ ಇದೆ ಅದನ್ನು ಅರ್ಥ ಮಾಡ್ಕೊಂಡು ಆ ಶಕ್ತಿನ, ಆ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಅದನ್ನು ನೀವು ಅವ್ರಿಗೆ ಹೆಲ್ಪ್ ಮಾಡಿ ಅದನ್ನು ಪೋಷಿಸಿದ್ರೆ ಡೆಫಿನೆಟ್ಲಿ ನಿಮ್ಮ ಮಕ್ಕಳು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಆಮೇಲೆ ನಿಮ್ಮ ಮಕ್ಕಳನ್ನ ಯಾವುದೇ ರೀತಿ ಬೇರೆಯವ್ರಿಗೆ ಕಂಪೇರ್ ಮಾಡಬೇಡಿ. ಯಾಕಂದರೆ ಎವ್ರಿ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್. ಅವ್ರಿಗೆ ಆದಂಥ ಒಂದು ಕೆಪಾಸಿಟಿ ಇರುತ್ತೆ. ಆ ಕೆಪಾಸಿಟಿನ ಐಡೆಂಟಿಫೈ ಮಾಡಿ ಅದಕ್ಕೆ ಆದಂಥ ಆ ಥರ ಏನಾರು ಇದ್ದರೆ ಬನ್ನಿ, ನಮ್ಮಲ್ಲಿ ಒಂದು ಒಳ್ಳೆ ಕೌನ್ಸಿಲಿಂಗ್ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಕೆರಿಯರ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಸೆಲ್ ಅಂತಿದೆ. ಅದರಲ್ಲಿ ಇರೋ ನಮ್ಮ ಮುಖ್ಯಸ್ಥರುಗಳೆಲ್ಲ ಕೂತ್ಕೊಂಡು ಬೇಕಾದ್ರೆ ನಿಮ್ಮ ಹುಡುಗರಿಗೆ ಅವನು ಯಾವನ ಕೆಪಾಸಿಟಿಗೆ ಯಾವ ರೀತಿ ಕೋರ್ಸ್ ತಗೊಂಡ್ರೆ ಏನು ಮಾಡ್ಬೋದು, ಸಾಧನೆ ಮಾಡ್ಬೋದು ಅನ್ನೋದು ಹೇಳ್ತೀವಿ. ಸೊ ಎಲ್ಲ ಒಂದು ಕಡೆ 25 ವರ್ಷದಿಂದ ಸುರೇಶ್ ಅವರು ಇಲ್ಲೇ ಇದ್ದಾರೆ, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ ಹೋಗ್ತಾರೆ. ಅವ್ರ ವೈಯಕ್ತಿಕ ಜೀವನ ಹೆಂಗಿದೆ ಅಂತ? ವೈಯಕ್ತಿಕ ಜೀವನ ಅಂತಂದರೆ ನಾನು 26 ವರ್ಷದಲ್ಲಿದ್ದಾಗ ನಾನು ಈ ಸಂಸ್ಥೆನ ವಹಿಸ್ಕೊಂಡಿದ್ದು. ಈಗ ನನಗೆ 26 ವರ್ಷದಿಂದ ವಹಿಸ್ಕೊಂಡಿದ್ದೀನಿ. ಸೊ ನನ್ನ ಜೊತೆ ನನ್ನದೇ ಆದಂಥ ಟೀಮ್ ಇದೆ. ಎಲ್ಲರೂ ಕೂಡ ಇಲ್ಲಿ ಕಮಿಟ್ ಆಗಿದ್ದೀವಿ. ಈಗ ನನ್ನ ವೈಫು ಡಾಕ್ಟರ್ ಶಾಂತಲಾ ಅಂತ, ಅವರು ಕೂಡ ಇಲ್ಲಿ ವೈಸ್ ಪ್ರಿನ್ಸಿಪಾಲ್ ಆಗಿದ್ದಾರೆ. ಆ್ಯಂಡ್ ಆಲ್ಸೋ ಶಿ ಈಸ್ ದ ಡೈರೆಕ್ಟರ್ ಆಫ್ ಕೆರಿಯರ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಸೆಲ್. ಅದ್ರ ಜೊತೆ ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ಗಳು ಫಸ್ಟ್ ಬ್ಯಾಚಿಂದ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಒಂದು ಮಾಡಿದ್ದೀವಿ. ಇದು ನಾನು ಮೊದಲನೇ ಮುಖ್ಯನೇ ಹೇಳಿದೆ, ಇದು ಒಂಥರ ಫ್ಯಾಮಿಲಿ ಕಲ್ಚರ್ ಅಂತ 2002 ಶುರು ಮಾಡಿದೆ. ಇದು ನಮಗೆ ಈಗ ನನ್ನ ವೈಯಕ್ತಿಕ ಫ್ಯಾಮಿಲಿ, ನನಗೆ CIT ಫ್ಯಾಮಿಲಿ ಅಂತ ಏನೂ ಡಿಫ್ರೆನ್ಸ್ ಇಲ್ಲ. ಎರಡೂ ಒಂದೇ ಫ್ಯಾಮಿಲಿ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇದುವರೆಗೂ ನಾನು CIT ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ ಸುರೇಶ್ DS ಅವ್ರ ಜೊತೆ ಮಾತಾಡಿದೆ. ಸೊ ಅವರ ಮನದಾಳದ ಮಾತುಗಳನ್ನು ಹಂಚಿಕೊಂಡ್ರು. 2001ರಲ್ಲಿ ಆರಂಭವಾದಂತಹ ಈ ಕಾಲೇಜು 2025ಕ್ಕೆ 25 ವರ್ಷಗಳ ವಸಂತವನ್ನ ತುಂಬುತ್ತಾ ಇದೆ. ಮುಂದಿನ ದಿನದಲ್ಲಿ ಒಂದು ತುಮಕೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿಯಾಗಿ ಕೂಡ ಬೆಳವಣಿಗೆ ಆಗ್ತಾ ಇರುವಂತದ್ದು ನಿಜವಾಗಿಯೂ ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚು ಅನುಕೂಲವಾಗ್ತಾ ಇದೆ ಅಂತ ಹೇಳ್ತಾ, ಸೊ ಅವ್ರಿಗೆ ಇದುವರೆಗೂ ನನ್ನ ಜೊತೆ ಮಾತನಾಡಿದಂತಹ ಸುರೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.